ನಮ್ಮನ್ನು ತೊಳೆದು ರಕ್ತದಿಂದ ನೂತನ ಸೃಷ್ಟಿಯಾಗಿ ನಮ್ಮನ್ನು ಬದಲಾಯಿಸಿದ್ದಾರೆ. ಹಲ್ಲೆಲೂಯಾ. ಅವರು ನಮ್ಮನ್ನು ರಕ್ತದಿಂದ ತೊಳೆದು ನಮಗೆ ಎಲ್ಲ ಆರೋಗ್ಯ ಬಲವನ್ನು ನೀಡಿ ನಮ್ಮನ್ನು ಬಲಪಡಿಸಿ ವಾಕ್ಯದಿಂದ ನಮ್ಮನ್ನು ಆತ್ಮನಿಂದ ತುಂಬಿ ನಡೆಸುವುದೇವರಾಗಿದ್ದಾರೆ. ಹಲ್ಲೆಲೂಯಾ. ವಾಕ್ಯ ಹೇಳುತ್ತದೆ, ಯೇಸು ಸ್ವಾಮಿ ಹೇಳಿದ್ದಾರೆ, ಈ ಲೋಕಕ್ಕೆ ಸಮಾಧಾನವನ್ನು ಕೊಡಲಿಕ್ಕೆ ನಾನು ಬಂದಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಈ ದಿನದಲ್ಲಿ ಎಷ್ಟೋ ಮನಸ್ಸುಗಳಲ್ಲಿ ಸಮಾಧಾನ ನಾವು ಕಳ್ಕೊಂಡಿರ್ಬೋದು, ಎಷ್ಟೋ ಸಂದರ್ಭಗಳು ನಮ್ಮ ಜೀವನದಲ್ಲಿ ಬಂದಿರ್ಬೋದು. ಈ ವಾರದಲ್ಲಿ ಕೂಡ ನೀವು ಹಾದು ಬಂದಿರುವಂಥ ಹಾದಿಯಲ್ಲಿ ಎಷ್ಟೋ ಸಮಾಧಾನ ಕೊರತೆಗಳು ಮನಸ್ಸಲ್ಲಿ ಇರ್ಬೋದು. ಆದರೆ ಇವತ್ತು ದೇವರು ನನಗೆ ವಾಗ್ದಾನ ಮಾಡಿದ್ದಾರೆ, ನಾನು ನನಗೆ ಸಮಾಧಾನವನ್ನು ಕೊಡಬೇಕು, ನನ್ನ ಸಮಾಧಾನವನ್ನೇ ನನಗೆ ಕೊಡಬೇಕು. ಹಲ್ಲೆಲೂಯಾ. ಬಲವಾಗಿ ಹಿಡಿದುಕೊಂಡು ಚೈತನ್ಯ ಸ್ವರೂಪನೇ ಎಂಬುದಾಗಿ ಭಕ್ತರು ಮಾಡಿದ್ದಾರೆ. ಹಾಗಾಗಿ ನಾವು ಅದ್ಭುತ ಸ್ವರೂಪನೇ ಅಂತ ಹೇಳುವಾಗ, ನೀವು ಇಸ್ರೇಲ್ ಜನರನ್ನು ದೇವರು ಹೇಗೆ ಐಗುಪ್ತದಿಂದ ಕಾನಾನಿಗೆ ಕರ್ಕೊಂಡು ಬಂದರು ಅಂತ ನೋಡಿದರೆ, ಅದರಲ್ಲಿ ದೇವರು ಅದ್ಭುತಕರವಾಗಿ ತನ್ನ ಮಕ್ಕಳನ್ನು ಕರ್ಕೊಂಡು ಬಂದರೆ ನಾವು ನೋಡಿದ್ದೇವೆ. ಹಲ್ಲೆಲೂಯಾ. ನಾವು ಕೂಡ ಕತ್ತಲಲ್ಲಿ ಇದ್ದೀವಿ, ಐಗುಪ್ತ ತರ. ಅಲ್ಲಿಂದ ನಮ್ಮನ್ನು ಬೆಳಕಿನ ಕಡೆ, ಕಾನಾನಿ ಕಡೆ ದೇವರು ಕರ್ಕೊಂಡು ಬಂದಿದ್ದಾರೆ. ಹಲ್ಲೆಲೂಯಾ. ದಾರಿಗಳಲ್ಲಿ ಎಷ್ಟೋ ಕಷ್ಟವನ್ನು, ಸಮಸ್ಯೆಗಳನ್ನು ನಾವು ನೋಡಿರ್ಬೋದು, ಎಷ್ಟೋ ನೋವನ್ನು ಅನುಭವಿಸಿರ್ಬೋದು. ಮನುಷ್ಯರ ಜೊತೆ ಇಲ್ಲ, ಪರಿಸ್ಥಿತಿಗಳು ಮೃದುವಾಗಿದೆ, ಕೈಯಲ್ಲಿ ಹಣ ಇಲ್ಲ, ಎಲ್ಲ ಕಳ್ಕೊಂಡಿದ್ದೀವಿ, ಸಮಾಧಾನ ಇಲ್ಲ, ರೋಗ, ಕಷ್ಟಗಳು, ಸಮಸ್ಯೆಗಳು, ಅಶ್ವೆಯಾಗಿರ್ಬೋದು, ಊಟ ಇಲ್ಲ ಅಂತಿರೋ ಪರಿಸ್ಥಿತಿಗಳು ಬಂದಿರ್ಬೋದು. ಆದರೆ ದೇವರು ಆ ಎಲ್ಲಾ ಸ್ಥಳದಲ್ಲೂ, ಎಲ್ಲಾ ಸಂದರ್ಭದಲ್ಲೂ ನಮ್ಮನ್ನು ಘೋಷಿಸಿ, ಕಾದು, ಕಾಪಾಡಿ, ಸಂರಕ್ಷಣೆ ಕೊಟ್ಟು, ತಂದೆಯಾಗಿ, ತಾಯಾಗಿ, ಮಿತ್ರನಾಗಿ, ಸಹೋದರನಾಗಿ ನಿಂತು ನಮ್ಮನ್ನು ಕಾಪಾಡಿದ ನಾವು ಅನುಭವಿಸಿದ್ದೇವೆ. ಹಲ್ಲೆಲೂಯಾ. ಆದ್ದರಿಂದ ಅದ್ಭುತ ಸ್ವರೂಪನೇ, ಆಲೋಚನೆ ಕರ್ತನೆ, ನನಗೆ ಅದ್ಭುತ ಕಾರ್ಯವನ್ನು ಮಾಡಿದ್ದೀರ. ನನಗೆ ಯಾವಾಗಲೆಲ್ಲ ಆಲೋಚನೆಗಳು ಬೇಕಿತ್ತು ಅದೆಲ್ಲ ಕೊಟ್ಟು ನಡೆಸಿದ್ರಿ. ನನಗೋಸ್ಕರ ಪರಾಕ್ರಮಶಾಲಿಯಾಗಿ ನಿಂತ ದೇವರು, ಅದ್ಭುತ ಸ್ವರೂಪನಾಗಿ ನಿಂತದ್ದು, ಚೈತನ್ಯ ಸ್ವರೂಪನಾಗಿ ನಿಂತ ದೇವರು ಎಂಬುದಾಗಿ ನಾವು ಹಾಡುವಾಗ ಒಂದು ಸರಿ ನಿಮ್ಮ ಮನಸ್ಸಲ್ಲಿ ಒಂದು ವಿಡಿಯೋ ತರ ನೀವು ನೋಡ್ಕೊಳ್ಳಿ. ನಿಮ್ಮನ್ನು ಎಲ್ಲಿಂದ ಎಲ್ಲಿ ಕರ್ಕೊಂಡು ಬಂದರು, ಯಾವ ಕತ್ತಲಿಂದ ಬೆಳಕಿಗೆ ಕರ್ಕೊಂಡು ಬಂದಿದ್ದಾರೆ, ಅವರು ಖಂಡಿತವಾಗಿ ಅದ್ಭುತ ಸ್ವರೂಪನೇ. ಹಲ್ಲೆಲೂಯಾ. Yes,
ದೇವರು ನಮಗೆ ದಯಪಾಲಿಸಿಕೊಟ್ಟಿರುವ ಸತ್ಯದ ವಾಕ್ಯವನ್ನು ನಾವು ಧ್ಯಾನಿಸುತ್ತಿದ್ದೇವೆ. 2 ಅರಸುಗಳು 3ನೇ ಅಧ್ಯಾಯ. 2 ಅರಸುಗಳು 3ನೇ ಅಧ್ಯಾಯ 18ನೇ ವಾಕ್ಯವನ್ನು. ಆತನು ತನ್ನ ದೃಷ್ಟಿಯಲ್ಲಿ ಅಲ್ಪವಾಗಿರುವ ಈ ಕಾರ್ಯದ ಹೊರತಾಗಿ ಮೋವಾಬ್ಯರನ್ನು ನಿಮ್ಮ ಕೈಗೆ ಒಪ್ಪಿಸುವನು. ಆತನು ತನ್ನ ದೃಷ್ಟಿಯಲ್ಲಿ ಅಲ್ಪವಾಗಿರುವ ಈ ಕಾರ್ಯದ ಹೊರತಾಗಿ ಮೋವಾಬ್ಯರನ್ನು ನಿಮ್ಮ ಕೈಗೆ ಒಪ್ಪಿಸುವನು. ದೇವರ ದೃಷ್ಟಿಯಲ್ಲಿ ಅಲ್ಪವಾಗಿರುವ ಕಾರ್ಯ, ಅದನ್ನು ನಾವು ಧ್ಯಾನಿಸಿದ್ದೇವೆ. ನಮಗೆ ಅದು ದೊಡ್ಡದಾಗಿರುವ ಕಾರ್ಯ, ಬಟ್ ದೇವರ ದೃಷ್ಟಿಯಲ್ಲಿ ಅಲ್ಪವಾಗಿರುವ ಒಂದು ಕಾರ್ಯ. ಈ ವಾಕ್ಯದ ಭಾಗ, ಈ ಅಧ್ಯಾಯವನ್ನು ನಾವು ಧ್ಯಾನಿಸುವಾಗ ಮೊದಲನೇ ವಾಕ್ಯದಿಂದ ನಿಮ್ಮ ಪ್ರಾರಂಭಿಸಿರಿ. ಯೆಹೂದ್ಯರ ಅರಸನಾದ ಯೆಹೋಷಾಫಾಟನ ಆಳ್ವಿಕೆಯ 18ನೇ ವರ್ಷದಲ್ಲಿ ಅಹಾಬನ ಮಗನಾದ ಯೋರಾಮನು ಇಸ್ರಾಯೇಲರ ಅರಸನಾಗಿ ಸಮಾರ್ಯದಲ್ಲಿ 12 ವರ್ಷ ಆಳಿದನು. ಇವನು ತನ್ನ ತಂದೆ ತಾಯಿಗಳನ್ನಷ್ಟು ದುಷ್ಟನಾಗಿರಲಿಲ್ಲವಾದರೂ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾಗಿದ್ದನು. ತನ್ನ ತಂದೆಯು ಬಾಳನಿಗೋಸ್ಕರ ನಿರ್ಮಿಸಿದ ಕಲ್ಲಿನ ಕಂಬವನ್ನು ತೆಗೆದು ಹಾಕಿದನು. ಆದರೂ ಇಸ್ರಾಯೇಲರನ್ನು ಪಾಪಕ್ಕೆ ಪ್ರೇರಿಸಿದ ನಿಬಾಟನ ಮಗನಾದ ಯಾರೊಬ್ಬನ ಮಾರ್ಗವನ್ನು ಬಿಡಲೇ ಇಲ್ಲ. ನಿಮಗೆಲ್ಲ ಗೊತ್ತು ಈ ಹಿನ್ನೆಲೆ. ಈ ಇಸ್ರೇಲ್ 2 ಭಾಗವಾಯಿತು. ಒಂದು 10 ಕುಲಗಳಿರುವ ಇಸ್ರೇಲ್, ಇನ್ನೊಂದು ಯಹೂದ್ಯ. ಇದರಲ್ಲಿ ಯಹೂದಿಯ ಕುಲದಲ್ಲಿ ಇಂದ ಬಂದವನು ಯೋಷಾಫಾಟನು ಯಹೂದಿಯ ಆ ದೇಶವನ್ನು ಆಳ್ವಿಕೆ ಮಾಡ್ತಾ ಇದ್ದನು. ಆ ಒಂದು ಸಮಯದಲ್ಲಿ ಆಹಾಬನ ಮಗನು ಇಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಾನೆ. ಇಲ್ಲಿ ಹಿನ್ನೆಲೆ ಕೊಡಲ್ಪಟ್ಟಿದೆ. ಅವರಿಗೆ ಯಾವ ರೀತಿಯ ಪರಿಸ್ಥಿತಿ ಬಂದದ್ದು ಅಂತ ನೀವು ನೋಡಿದರೆ, ಅವನು ಕೂಡ ತುಂಬಾ ಒಳ್ಳೆಯವರಿಲ್ಲ. ಆಹಾಬನು ಮಾಡಿದ ಪಾಪಕ್ಕೆ ಆಹಾಬನಿಗೆ ದಂಡನೆ ಸಿಕ್ಕಿತು. ಅವನ ಮಗನು ಅಲ್ಪ ಸ್ವಲ್ಪ ಒಳ್ಳೆಯವನಾಗಿದ್ದನು, ಆದರೂ ಕೂಡ ಯೆರೋಬೋವನ ಪಾಪವಾಗಿರುವ ಈ ವಿಗ್ರಹಾರಾಧನೆಗಳೆಲ್ಲವನ್ನು ಅವನು ಮಾಡುವನಾಗಿದ್ದುದನ್ನು ನಾವು ನೋಡ್ತೇವೆ. ಅದನ್ನು ಅನುಮತಿಸುವುದೇ ಪಾಪ. ಆ ದೇಶದಲ್ಲಿ ಅನುಮತಿಸುವುದು, ಸರಿ ನೀವು ಮಾಡಿಕೊಳ್ಳಿ, ನಾವು ಏನೋ ಕಣ್ಣು ಕಾಣದೆ ಹಂಗೆ ಹೋಗಿಬಿಡ್ತೇವೆ ಅಂತ ಹೇಳೋದೇ ಪಾಪ. ಆ ರೀತಿಯಲ್ಲೆಲ್ಲ ಅವನು ಅನುಮತಿಸಿದನು ಎಂದು ನಾವು ನೋಡುತ್ತೇವೆ. ಅವನಿಗೆ ಒಂದು ಪರಿಸ್ಥಿತಿ ಬರುತ್ತೆ. 4ನೇ ವಾಕ್ಯವನ್ನು ಓದಿ. ಅನೇಕ ಕುರಿ ಹೆಣ್ಣುಗಳು ಉಳ್ಳವನಾಗಿದ್ದ ಮೋವಾಬ್ಯರ ಅರಸನಾದ ಬೇಷನೆಂಬುವನು ಇಸ್ರಾಯೇಲರ ಅರಸನಿಗೆ 1,00,000 ಕುರಿಗಳ ಮತ್ತು 1,00,000 ಟಗರುಗಳ ಉಣ್ಣೆಯನ್ನು ಕಪ್ಪವಾಗಿ ಕೊಡುತ್ತಿದ್ದನು. ಆದರೆ ಅಹಾಬನು ಮರಣ ಹೊಂದಿದ ನಂತರ ಇವನು ಇಸ್ರಾಯೇಲರ ಅರಸನಿಗೆ ವಿರೋಧವಾಗಿ ತಿರುಗಿ ಬಿದ್ದನು. ಅರಸನಿಗೆ ವಿರೋಧವಾಗಿ, ಇಸ್ರೇಲ್ ಅರಸನಿಗೆ ವಿರೋಧವಾಗಿ ತಿರುಗಿ ಬಿದ್ದನು. ಈ ರೆಬಲ್ಡ್ ಅಗೇನ್ಸ್ಟ್ ದ ಕಿಂಗ್ ಆಫ್ ಇಸ್ರೇಲ್. ತಿರುಗಿ ಬಿದ್ದರದೇ ಅದೇ ಅರ್ಥ. ಇನ್ನು ನನಗೆ ಕಪ್ಪ ಕಟ್ಟುವುದಿಲ್ಲ, ನಾನು ನಿನಗೆ ವಿರೋಧಿ. ಆ ರೀತಿಯಲ್ಲಿ ನೀನು ಏನು ಮಾಡಿದ್ರು ಮಾಡಿಕೋ. ಆ ರೀತಿಯಲ್ಲಿ ಅವನು ಕಪ್ಪ ಕಟ್ಟುವುದನ್ನು ನಿಲ್ಲಿಸಿ ವಿರೋಧವಾಗಿ ತಿರುಗಿ ಬಿದ್ದನು. ಆದುದರಿಂದ ಅರಸನಾದ ಯೋರಾಮನು ಒಡನೆ ಇಸ್ರಾಯೇಲರನ್ನು ಕೂಡಿಸಿಕೊಂಡು ಸಮಾರ್ಯದಿಂದ ಹೊರಟು ಯೆಹೂದ್ಯರ ಅರಸನಾದ ಯೆಹೋಷಾಫಾಟನಿಗೆ ದೂತರ ಮುಖಾಂತರವಾಗಿ ಮೋವಾಬ್ಯರ ಅರಸನಿಗೆ ವಿರೋಧವಾಗಿ ನೋಡಿ, ಇಲ್ಲಿ ಒಂದು ಪ್ರಾಮುಖ್ಯವಾದ ಒಂದು ವಿಷಯ. ಅರಸನು ಯುದ್ಧಕ್ಕೆ ಹೋಗುತ್ತಾನೆ, ಪಟರೆಲ್ಲ ಕರ್ಕೊಂಡು, ಸೈನಿಕರೆಲ್ಲ ಕರ್ಕೊಂಡು ಯುದ್ಧಕ್ಕೆ ಹೋಗ್ತಾನೆ. ನಾನು ಇಲ್ಲಿ ನೀವು ನೋಟ್ ಮಾಡಬೇಕಾದ ಪಾಯಿಂಟ್, ಅವನು ದೇವರ ಹತ್ರ ಹೋಗಿ ವಿಚಾರಿಸಲಿಲ್ಲ. ಅವನು ಇವತ್ತು ಯುದ್ಧಕ್ಕೆ ಹೊರಟು ಹೋಗ್ತಾ ಇದ್ದಾನೆ. ಎಲ್ಲಿ ಹೋಗ್ತಾ ಇದ್ದಾನೆ? ಯಹೂದಿಯ ಅರಸನಾಗಿದ್ದ ಯೋಷಾಫಾಟನ ಬಳಿಗೆ ಹೋಗ್ತಾನೆ. ಮುಂದೆ ಹೋದ್ರಿ. ಮೋವಾಬ್ಯರ ಅರಸನು ನನಗೆ ವಿರೋಧವಾಗಿ ತಿರುಗಿ ಬಿದ್ದಿದ್ದಾನೆ. ಮೋವಾಬ್ಯರೊಡನೆ ಯುದ್ಧ ಮಾಡುವುದಕ್ಕೆ ನೀನು ನನ್ನ ಜೊತೆಯಲ್ಲಿ ಬರುತ್ತೀಯೋ ಎಂದು ಹೇಳಿ ಕಳಿಸಿದನು. ಅದಕ್ಕೆ ಯೆಹೋಷಾಫಾಟನು, ಬರುತ್ತೇನೆ, ನಾನು ನೀನು ನನ್ನ ಜನರು ನಿನ್ನ ಜನರು, ನನ್ನ ಕುದುರೆಗಳು ನಿನ್ನ ಕುದುರೆಗಳು ಒಂದೇ ಅಲ್ಲವೋ ಎಂದು ಉತ್ತರ ಕೊಟ್ಟು ಯಾವ ಮಾರ್ಗವಾಗಿ ಹೋಗಬೇಕೆಂದು ವಿಚಾರಿಸಿದಾಗ ಯೋರಾಮನ ಎದೋಮ್ಯರ ಅರಣ್ಯ ಮಾರ್ಗವಾಗಿ ಎಂದನು. ಇಲ್ಲಿ ನೋಡಿರಿ, ಅವರು ಪ್ಲಾನ್ ಎಲ್ಲ, ಯೋಜನೆಗಳನ್ನ ಸ್ವಂತವಾಗಿ ಅವರು ಮಾಡಿಕೊಂಡಿದ್ದಾರೆ. ಯೆಹೋಷಾಫಾಟನಿಗೂ ಗೊತ್ತು. ಆದರೂ ಕೂಡ ಇಸ್ರೇಲ್ ಅರಸನು ಬಂದು ಕೇಳಿದ ತಕ್ಷಣ ಹೇಳ್ತಾನೆ, ಬಾ ಲೋಕಲ್ ಹೋಗೋಣ, ನಿನ್ನ ಜನರು ನಿನ್ನ ಜನರು, ನಿನ್ನ ದೇಶ ನನ್ನ ದೇಶ. ತುಂಬಾ ಒಂದು ಅನ್ಯೋನ್ಯತೆ ಅವರಿಗೆ. ಆಹಾಬ್ ಜೊತೆಗೆ ಈ ರೀತಿಯಲ್ಲಿ ಅನ್ಯೋನ್ಯತೆಯಲ್ಲಿ ಇದ್ದದಿಗೆ ಆಹಾಬನಿಗೆ ಏನಾಯ್ತು? ಮರಣ. ಅವನು ಅವಿಧೇನು ದೇವರಿಗೆ, ಇವನು ವಿಧೇನು. ಆದರೂ ಅವರ ಜೊತೆಯಲ್ಲಿ ಸಹವಾಸ ಇಟ್ಟುಕೊಳ್ಳೋದ್ರಿಂದ ಒಂದು ಯುದ್ಧದಲ್ಲಿ ಯೆಹೋಷಾಫಾಟ ತಲೆ ಹೋಗಿರ್ಬೇಕಿತ್ತು. ಅವನನ್ನು ದೇವರೇ ಏನ್ ಮಾಡಿದರು? ಕಾಪಾಡಿದರು, ಸಂರಕ್ಷಿಸಿದರು. ಇಲ್ಲಿ ತಿರುಗನು ಅವನು ಮಗನ ಜೊತೆಗೆ ಇವನು ಸಹವಾಸ ಇಟ್ಟುಕೊಂಡು ಯುದ್ಧಕ್ಕೆ ಹೋಗ್ತಾನೆ. ದೇವರ ಹತ್ರ ವಿಚಾರಿಸಲಿಲ್ಲ. ಇವರು ಹೋಗುವ ದಾರಿಯಲ್ಲಿ ಇವ್ರಿಗೆ ಏನು ಪರಿಸ್ಥಿತಿ ಬಂತು, ಅವ್ರು ಎದುರಿಸಿದ ಪರಿಸ್ಥಿತಿ ಏನು ನೋಡೋಣ. ಆಗ ಇಸ್ರಾಯೇಲ್, ಯಹೂದ, ಎದೋಮ್ ರಾಜ್ಯಗಳ ಅರಸರು ಹೊರಟು
ಸುತ್ತಾದ ದಾರಿಯಿಂದ 7 ದಿವಸ ನೋಡ್ರಿ, ಸುತ್ತಾದ ದಾರಿ, ಅವರು ಸರಿಯಾದ ದಾರಿಯಲ್ಲಿ, ನೀಟಾದ ದಾರಿಯಲ್ಲಿ ಹೋಗ್ತಾ ಇಲ್ಲ, ದೇವರ ನಡೆಸುವಿಕೆಯಲ್ಲಿ ಹೋಗ್ತಾ ಇಲ್ಲ. ಅವರು ದೇವರ ಯೋಚನೆ ಆಲೋಚನೆ ಇಲ್ಲದೆ ಹೋದರಿಂದ ಅವನಿಗೆ ತಿರುಗಾಡ್ತಾ ಇದ್ದರು. ಸುತ್ತಾದ ದಾರಿಯಲ್ಲಿ ಹೋಗುತ್ತಾರೆ. 7 ದಿವಸ ಪ್ರಯಾಣ ಮಾಡಿದರು. ಹಾ. ಮಾರ್ಗದಲ್ಲಿ ಅವರ ಸೈನಿಕರಿಗೂ ಅವರು ತಂದ ಪಶುಗಳಿಗೂ ನೀರು ಸಿಕ್ಕದೆ ಹೋದುದರಿಂದ ಇಸ್ರಾಯೇಲರ ಅರಸನು, ಅಯ್ಯೋ, ಯೆಹೋವನು 3 ಮಂದಿ ಅರಸರಾದ ನಮ್ಮನ್ನು ಮೋವಾಬ್ಯರ ಕೈಗೆ ಇಲ್ಲಿ ಕಷ್ಟ ಬರುವಾಗ ಯಾರ ಮೇಲೆ ನಾವು ಕಂಪ್ಲೇಂಟ್ ಮಾಡುವ? ದೇವರ ಮೇಲೆ. ಅದು ತನಕ ಯೆಹೋವನ ಹೆಸರೇ ಇವನ ಕಿವಿಯಲ್ಲಿ, ಇವನ ಬಾಯಲ್ಲಿ ಬಂದಿಲ್ಲ. ಯೆಹೋವನ ಬಳಿಗೆ ಹೋಗಿ ವಿಚಾರಿಸೋಣ, ಯೆಹೋವನ ಆಲೋಚನೆ ಏನು, ಅವ್ರ ಯೋಜನೆ ಏನು, ನಾನು ಸರಿದಾರಿಯಲ್ಲಿ ಹೋಗ್ತೇನಾ, ಅವ್ರ ನಡೆಸುವಿಕೆ ಏನು ಕೇಳಿಲ್ಲ. ಬಟ್ ಸಮಸ್ಯೆಗಳು ಬರುವಾಗ ಮಾತ್ರ ಯಾರು ಬರ್ತಾರೆ? ದೇವರು. ದೇವರ ಮೇಲೆ ನಾವು ಏನು ದೂರ ಹೇಳ್ತೀವ? ಯೆಹೋವನ ನಮ್ಮನ್ನು ಹಿಂಗೆ ಮಾಡಿಬಿಟ್ಟನು, ಯೆಹೋವನಿಂದ ಈ ಸಮಸ್ಯೆ ಬಂತು, ದೇವರೇ ಹೀಗೆ ಮಾಡಿಬಿಟ್ಟರು ಅಂತ ನಾವು ಹೇಳುವ. ಅಲ್ಲೆಲ್ಲೂಯಾ. ಮುಂದೆ ಆದರೆ ಯೆಹೋಷಾಫಾಟನು ಯೆಹೋವನ ಸನ್ನಿಧಿಯಲ್ಲಿ ನಮಗೋಸ್ಕರ ವಿಚಾರಿಸಿ ಬಲ್ಲವನಾದ ಒಬ್ಬ ಪ್ರವಾದಿ. ನೋಡಿರಿ, ದೇವರ ಮನುಷ್ಯನು. ಅಲ್ಲೆಲ್ಲೂಯಾ. ದೇವರ ಮನುಷ್ಯನು, ದೇವರ ಆಲೋಚನೆ, ದೇವರ ಬಳಿಗೆ ಹೋಗೋಣ. ನಾನ್ ನಿನ್ನ ಬಳಿ, ನೀ ನನ್ನ ಬಳಿಗೆ ಬಂದೆ, ನಾನು ನಿನ್ನ ಜೊತೆಲಿ ಹೋದೆ. ಎಲ್ಲ ಇವತ್ತು ನಾವು ಸುತ್ತಿ ಸುತ್ತಿ ಎಲ್ಲ ನೀರು ಕೂಡ ಇಲ್ಲದೆ ಪರಿಸ್ಥಿತಿ ಬಂದಾಯಿತು. ನೀನು ದೇವರ ಮೇಲೆ ಗುರು ಹೇಳ್ತಾ ಇದೀಯ, ನಾನು ಹೇಳ್ತೇನೆ ಇವತ್ತು ನಾವು ನಮ್ಮ ದೇವರ ಬಳಿಗೆ ಹೋಗೋಣ. ಇಲ್ಲಿ ಯಾರಾದ್ರೂ ಒಬ್ಬ ಪ್ರವಾದಿ ಇದ್ದಾನಾ, ದೇವರ ಮನುಷ್ಯನಿದ್ದಾನೆ ಎಂದು ಹುಡುಕುವ ಆಲೋಚನೆಯನ್ನು ಕೊಡ್ತಾನೆ. ಓದಮ್ಮ. ಒಬ್ಬ ಪ್ರವಾದಿಯು ಇರುವುದಿಲ್ಲವೋ ಎಂದು ಕೇಳಿದನು. ಆಗ ಇಸ್ರಾಯೇಲರ ಅರಸನ ಸೇವಕರಲ್ಲೊಬ್ಬನು ಅವನಿಗೆ, ಶಾಫಟನ ಮಗನು ಎಲೀಯನ ಕೈಗೆ ನೀರು ಕೊಡುತ್ತಿದ್ದವನು ಆದ ಎಲೀಷನೆಂಬ ಪ್ರವಾದಿಯು ಇಲ್ಲಿರುತ್ತಾನೆ ಎಂದು ಉತ್ತರ ಕೊಟ್ಟನು. ಯೆಹೋಷಾಫಾಟನು, ಅವನು ಹೇಗೂ ಯೆಹೋವನ ಉತ್ತರವನ್ನು ತಿಳಿಸುವನು ಅಂದದರಿಂದ ಇಸ್ರಾಯೇಲ್ ಎದೋಮ್ ರಾಜ್ಯಗಳ ಅರಸರು ಯೆಹೋಷಾಫಾಟನೊಡನೆ ಎಲೀಷನ ಬಳಿಗೆ ಹೋದರು. ನೋಡಿರಿ, ನಮಗೆ ಕಷ್ಟಗಳು ಬರುವಾಗ ಮಾತ್ರ ಅಲ್ಲ, ಕೀರ್ತನೆ ನೋಡಿದ್ರಲ್ಲ, ಯಾವಾಗಲೂ ದೇವರನ್ನು ನನ್ನ ಮುಂದೆ ಇಟ್ಟಿದ್ದೇನೆ. ಆತನ ಪ್ರಸನ್ನತೆಯನ್ನು ಬಯಸುವವರ ಬಗ್ಗೆ ಬಯಸುವವರು ಆ ರೀತಿಯಲ್ಲಿ ಬರೆಯುತ್ತಾರೆ. ದೇವರ ಪ್ರಸನ್ನತೆ, ಅವರ ಪ್ರಸನ್ನತೆಯಲ್ಲಿ ನನಗೆ ಪರಿಪೂರ್ಣ ಸಂತೋಷ ಇದೆ, ಸಂಪೂರ್ಣವಾದ ಆಶೀರ್ವಾದ ಉಂಟು ಎಂದು ಹೇಳ್ತಾನೆ. ಹಾಗಾದ್ರೆ ಯಾವಾಗಲೂ ದೇವರ ಪ್ರಸನ್ನತೆಯಲ್ಲಿ ಇರುವ ಆ ಒಂದು ಅಭ್ಯಾಸವನ್ನು ನಾವು ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಹೊಸ ನಿಯಮದಲ್ಲಿ ದೇವರು ನಮ್ಮ ಸಂಗಡ ಇದ್ದಾರೆ, ಪವಿತ್ರಾತ್ಮ ನಮ್ಮಲ್ಲಿ ಇದ್ದಾರೆ, ನಾವೇ ದೇವಾಲಯ, ನಮ್ಮಲ್ಲಿ ದೇವರು ವಾಸವಾಗಿದ್ದಾರೆ. ಆದ್ದರಿಂದ ನಾವು ಪ್ರಾರ್ಥನೆ ಮಾಡುವಾಗ ದೇವರ ಪ್ರಸನ್ನತೆಯಲ್ಲಿ ಹೋಗಿಬಿಡುತ್ತೇವೆ. ಇಲ್ಲಿ ಪರಿಸ್ಥಿತಿಗಳು ಅವನಿಗೆ ಕಠಿಣವಾಗಿ ಬರುವಾಗ ಹೋಗುತ್ತಾರೆ. ಬಟ್ ನಾವು ಯಾವಾಗಲೂ ದೇವರ ಪ್ರಸನ್ನತೆಯಲ್ಲಿ ಇರುವಾಗ ದೇವರ ಆಲೋಚನೆಗಳು, ದೇವರ ನಡೆಸುವಿಕೆ, ದೇವರ ಮಾರ್ಗದರ್ಶನ ನಮಗೆ ತಪ್ಪದೇ ಸಿಗುವುದು. ಹಲ್ಲೆಲೂಯಾ. ಇಲ್ಲಿ ಅವನ ಹಂಗೆ ಇಲ್ಲ, ಇವನು ತಪ್ಪು ದಾರಿಯಲ್ಲಿ ಅವನು ಕರೆದ್ರು ಹೋಗೋಣ, ಸೈನ್ಯವನ್ನು ಕರ್ಕೊಂಡು ದೇವರ ಆಲೋಚನೆ ಇಲ್ಲದೆ ಹೋಗ್ಬಿಟ್ರು. ಇವತ್ತು ಅವ್ರಿಗೆ ಪರಿಸ್ಥಿತಿ ಬಂದಿತ್ತು, ಅವ್ರಿಗೆ ನೀರು ಕೂಡ ಸಿಕ್ಕದೆ ಒಂದು ಕಠಿಣವಾದ ಪರಿಸ್ಥಿತಿ. ನೀರಿಲ್ಲದೆ ಏನಾಗ್ತದೆ? ಕುರಿ ಒಂಟೆ ಎಲ್ಲ ಸತ್ತು ಹೋಗುತ್ತೆ. ನಾವು ನೀರಿಲ್ಲದೆ ಬದುಕಕ್ಕಾಗದ? ಸ್ವಲ್ಪ ಕಾಲ ಇರಬಹುದು, ಆಮೇಲೆ ನಮಗೂ ಕಷ್ಟ. ಅದರಿಂದ ಮರಣಕರವಾದ ಪರಿಸ್ಥಿತಿಗಳು ಬರುವಾಗ, ಸಮಸ್ಯೆಗಳನ್ನು ನಾವು ಎದುರಿಸುವಾಗ ಮಾತ್ರ ಅಲ್ಲ, ಯಾವಾಗಲೂ ದೇವರೊಂದಿಗಿದ್ರೆ ನಾವು ದೇವರ ಬಳಿಗೆ ಹೋದರೆ ಅವರು ನಮಗೆ ಆಲೋಚನೆ ನೀಡುವರು. ಇಲ್ಲಿ ಯೆಹೋಷಾಫಾಟನಿಗೆ ಖಂಡಿತವಾಗಿ ಅಲ್ಪ ಸ್ವಲ್ಪ ದೇವರೊಂದಿಗೆ ಆ ಒಂದು ಅನುಭವ, ಒಂದು ಅನ್ಯೋನ್ಯತೆ ಇದ್ದದ್ರಿಂದ ಅವನ ಆಲೋಚನೆ ಕೊಡ್ತಾನೆ, ಎಲೀಷನ ಬಳಿಗೆ ಹೋಗೋಣ. ಆ ಒಂದು ಪ್ರವಾದಿ ಇದ್ದಾನೆ ಅಂತ ಹೇಳ್ತಾರಲ್ಲ, ಅಲ್ಲಿ ಹೋಗೋಣ. ವಿಚಾರಿಸ್ತಾನೆ, ಇಲ್ಲಿ ಇದ್ದಾನೆ, ಸರಿ ಹೋಗೋಣ. ಅದು ದೇವರ ಪ್ರಸನ್ನತೆ ಹೋದರೆ ನಾವು ಕೂಡ ಎಲ್ಲಾ ಸಮಯದಲ್ಲಿ ಕಷ್ಟಗಳನ್ನು ಎದುರಿಸುವಾಗ ದೇವರ ಪ್ರಸನ್ನತೆಗೆ ನಾವು ಹೋಗಿ ಆತನಿಗೆ ನಾವು ನಮ್ಮ ಕಷ್ಟಗಳನ್ನು ತಿಳಿಸಬೇಕು. ಪ್ರಾರ್ಥನೆ ಮುಖಾಂತರ, ಹಲ್ಲೆಲೂಯಾ, ವಿಜ್ಞಾಪನೆ ಮುಖಾಂತರ ನಾವು ದೇವರಿಗೆ ತಿಳಿಸುವರಾಗಿ ಇರಬೇಕು. ಮುಂದೆ ಹೋದ್ರಿ ಏನ್ ಮಾಡಿದ್ರ? ಎಲೀಷನು ಇಸ್ರಾಯೇಲರ ಅರಸನಿಗೆ, ನನಗೂ ನಿನಗೂ ಗೊಡವೆಯೇನು? ನಿನ್ನ ತಂದೆ ತಾಯಿಗಳ ಪ್ರವಾದಿಗಳ ಬಳಿಗೆ ಹೋಗು. ನೀ ಯಾರು? ನನಗೆ ಏನ್ ಸಂಬಂಧ? ನನ್ನನ್ನೇ ಆಗಿ ಹುಡುಕಿ ಬಂದೇನೆ ಹೇಳ್ತಾರೆ. ಅದಕ್ಕೆ ಇಸ್ರಾಯೇಲರ ಅರಸನು, ಹಾಗೆನ್ನಬೇಡ, ಯೆಹೋವನು ಈ 3 ಮಂದಿ ಅರಸರಾದ ನಮ್ಮನ್ನು ಮೋವಾಬ್ಯರ ಕೈಗೆ ಒಪ್ಪಿಸೋದಕ್ಕೋಸ್ಕರ ಇಲ್ಲಿಗೆ ಬರಮಾಡಿದನಲ್ಲವೋ ಅಂದನು. ಇವತ್ತು ಅವನು ದೇವರು ಹಿಂಗೆ ಮಾಡಿದನು, ದೇವರ ಕಡೆಯಿಂದೇ ತಪ್ಪಾಯಿತು, ನಾವು ಇನ್ನು ಸ್ವಲ್ಪ ಸಮಯದಲ್ಲಿ ಅವರ ಕೈಯಲ್ಲಿ ಕೊಡಲ್ಪಡಬೇಕು ಎಂದು ಹೇಳ್ತಾನೆ. ದೇವರ ಮಾಡಿರೋದು? ದೇವರು ಮಾಡಲಿಲ್ಲ. ದೇವರು ತಪ್ಪು ಮಾಡುವವರು ಅಲ್ಲರಿ. ಹಲ್ಲೆಲೂಯಾ. ಅವೆಲ್ಲವನ್ನು ಸರಿಯಾಗಿ ಮಾಡುವ ನಂಬಿಕಸ್ಥರಾಗಿರುವ ದೇವರಾಗಿದ್ದಾರೆ. ಇವನು ಹಂಗೆ ಅವನು ಈ ರೀತಿಯಲ್ಲಿ ದೇವರು ಮಾಡಿಬಿಟ್ರಲ್ಲ, ದೇವರಿಗೆ ಮಾಡಿಬಿಟ್ರು. ದೇವರನ್ನೇ ಹುಡುಕದೆ ಇರುವವನು ಏನು ಮಾಡ್ತಾನೆ ಅಂದ್ರೆ, ಕಷ್ಟ ಬರುವಾಗ ದೇವರ ಮೇಲೆ ಏನ್ ಹೇಳ್ತಾನೆ? ಬಿಡು, ಅವರು ನಮ್ಮನ್ನು ಹಿಂಗೆ ನಡೆಸ್ತಾನೆ, ನಮಗೆ ಕಷ್ಟಗಳು
ಇವರು ತಪ್ಪು ಮಾಡ್ತಾರೆ, ದೇವರು ತಪ್ಪು ಮಾಡ್ತಾರೆ ಎಂದು ಅವರ ಮೇಲೆ ಏನ್ ಮಾಡ್ತಾರೆ, ಆರೋಪನ ಹಾಕಿಬಿಡ್ತಾರೆ. ಇಲ್ಲಿ ಎಲಿಷನು ಕೊಡುವ ಆಲೋಚನೆ ಹೇಳಿದ್ಯಾ? ಆಗ ಎಲೀಷನು, ಹಾ. ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಸೇನಾಧೀಶ್ವರನಾದ ಯೆಹೋವನಾಣೆ, ಯೆಹೂದ್ಯರ ಅರಸನಾದ ಯೆಹೋಷಾಫಾಟನು ನಿನ್ನ ಜೊತೆ ನಿಲ್ಲದಿದ್ದರೆ ನಾನು ನಿನ್ನನ್ನು ನೋಡುತ್ತಿದ್ದಿಲ್ಲ, ರಕ್ಷಿಸುತ್ತಿದ್ದಿಲ್ಲ. ನೋಡಿರಿ, ಒಳ್ಳೆ ಸಹವಾಸಗಳು ನಮ್ಮ ಜೀವನದಲ್ಲಿ ಬೇಕು. ಹಲ್ಲೆಲೂಯಾ. ಹೇಳ್ತಾರೆ, ಅನ್ಯ ಜನರಾಗಿದ್ರು ಕ್ರೈಸ್ತರ ಜೊತೆಗೆ ಸಹವಾಸ ಇರುವಾಗ, ಕಷ್ಟಗಳು ಬರುವಾಗ ಅವರು ಏನ್ ಹೇಳ್ತಾರೆ, ಯೇಸಪ್ಪ ಬಳಿಗೆ ಹೋಗೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ, ನಮಗೆ ಬಿಡುಗಡೆ ಆಗುತ್ತದೆ ಹೇಳ್ತಾರೆ. ಕೆಟ್ಟ ಸಹವಾಸಗಳಿದ್ರೆ ಅವರು ದೇವರು ಬಿಟ್ಟು ನಮ್ಮನ್ನು ದೂರ ಕರ್ಕೊಂಡು ಹೋಗಿ ಬಿಡ್ತಾರೆ. ಆದ್ರಿಂದ ನಿಮ್ಮ ಸಹವಾಸಗಳು ಹೆಂಗೆ ಇರಬೇಕಂದ್ರೆ, ಆತ್ಮಿಕರಾಗಿ, ಆಧ್ಯಾತ್ಮಿಕ ಜನರೊಂದಿಗೆ, ನಿಮ್ಮನ್ನು ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ನಡೆಸುವವರಿಗೆ ನಿಮ್ಮನ್ನು ಪ್ರೋತ್ಸಾಹಿಸಬೇಕು ವಾಕ್ಯದ ಮುಖಾಂತರ. ಅಷ್ಟೇ ಮುಗಿದೋಯ್ತು ಅಂತ ಹೇಳೋರಲ್ಲ. ಅವನ ಮಗನ ಹಾಗೆ ನಮಗೊಬ್ಬ ದೇವರಿದ ಯೋಷಪಟ್ಟನ ಹಾಗೆ ಅವ್ರ ಬಳಿಗೆ ಹೋಗೋಣ, ಅವ್ರ ಆಲೋಚನೆ ಕೊಟ್ಟವರು ಅದ್ರ ಪ್ರಕಾರ ಮಾಡೋಣ, ವಿಜಯ ಸಿಕ್ಕುತ್ತೆ ಎಂದು ಹೇಳುವ, ನಮ್ಮನ್ನು ಪ್ರೋತ್ಸಾಹಿಸುವಾಗ ಬರ್ನಬಾಸ್ ಹಾಗೆ ಜನರು ನಮ್ಮ ಜೊತೆಯಲ್ಲಿ ಬೇಕು. ಹಲ್ಲೆಲೂಯಾ. ಅಂತ ಒಳ್ಳೆ ಸಹವಾಸ, ಒಳ್ಳೆ ಫ್ರೆಂಡ್ಸ್. ನಿಮಗೆ ಕಾಲದಲ್ಲಿ ವಾಟ್ಸಪ್, ಇನ್ಸ್ಟಾಗ್ರಾಮ್, ಅದು ಇದು ಫೇಸ್ಬುಕ್ ಅಲ್ಲಿ ತುಂಬಾ ಫ್ರೆಂಡ್ಸ್ ಬರ್ತಾರೆ. ಎಲ್ಲರೂ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಸಹಾಯ ಮಾಡ್ತಾರಾ, ಇಲ್ಲ ನಿಮ್ಮ ಕೆಳಗಡೆ ಬಿಡ್ತಾರಾ? ನೀವು ತುಂಬಾ ಗಮನ ಕೊಡಬೇಕು. ಅಂತವರ ಜೊತೆಯಲ್ಲಿ ನೀವು ದೇವರ ದಾರಿಯಲ್ಲಿ ನಾವು ನಡೆಯುವುದಕ್ಕೂ, ನಾವು ಬೆಳವಣಿಗೆ ಹೊಂದುವುದಕ್ಕೂ ಸಹಾಯ ಮಾಡುವರು, ತಡೆ ಇಲ್ಲದಿರುವವರೇ ನಮಗೆ ಒಳ್ಳೆಯ ಫ್ರೆಂಡ್ಸ್. ಹಲ್ಲೆಲೂಯಾ. ಒಂದು ಕಷ್ಟಕಾಲ ಬರುವಾಗ ನಮಗೋಸ್ಕರ ಪ್ರಾರ್ಥಿಸುವರು, ನಮಗೆ ಸಹಾಯ ಮಾಡುವರು, ದೇವರ ಕಡೆ ನಡೆಸುವರು. ಆ ರೀತಿಯಲ್ಲಿ ಇದ್ರೆ ನಾವು ಖಂಡಿತವಾಗಿ ಬಿದ್ದು ಹೋಗೋದೇ ಇಲ್ಲ. ಹಲ್ಲೆಲೂಯಾ. ಇಲ್ಲಿ ಯೆಹೋಷಾಫಾಟನು ಇದ್ದದರಿಂದ ದೇವರ ಆಲೋಚನೆ ಆ ಆಹಾಬನ ಮಗನಿಗೆ ಸಿಕ್ಕಿತು. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಲ್ಲೆಲೂಯಾ ಹೇಳಿರಿ. ಮುಂದೆ ಈಗ ಒಬ್ಬ ವಾದ್ಯಗಾರನನ್ನು ನನ್ನ ಹತ್ತಿರ ಕರೆಕೊಂಡು ಬಂದಿರಿ ಎಂದು ಹೇಳಿದನು. ವಾದ್ಯಗಳ ಸ್ವರವನ್ನು ಕೇಳುವಾಗೆಲ್ಲ ಎಲೀಷನಲ್ಲಿ ಯೆಹೋವನ ಬಲವು ಬರುತ್ತಿತ್ತು. ಅನಂತರ ಎಲೀಷನು ಇಸ್ರಾಯೇಲರ ಅರಸರಿಗೆ, ಈ ಹಳ್ಳದಲ್ಲಿ ತುಂಬಾ ಗುಂಡಿಗಳನ್ನು ಮಾಡಿರಿ, ಗಾಳಿಗಳು ಆಲೋಚನೆ ಹೇಳಿರಿ. ಈ ಹಳ್ಳದಲ್ಲಿ ತುಂಬಾ ಗುಂಡಿಗಳನ್ನು ಮಾಡಿ ಒಂದು ಕೆಲಸವನ್ನು ಮಾಡಬೇಕು. ನಂಬಿಕೆ ಇಟ್ಟು, ಅಲ್ಲಿ ನೀರು ಇಲ್ಲ, ಏನು ಇಲ್ಲ, ಅವರಿಗೆ ನೀರು ಇಲ್ಲ, ಶರೀರ ಬಲ ಕುದಿ ಹೋಯಿತು. ಬಟ್ ದೇವರ ಮೇಲೆ ನಂಬಿಕೆ ಇಟ್ಟು ಅವ್ರಿಗೆ ಹೇಳಿದ ಮಾತಿಗೆ ವಿಧೇಯರಾಗಿರಬೇಕು. ಹಲ್ಲೆಲೂಯಾ. ಕೆಲವು ಸಂದರ್ಭಗಳಲ್ಲಿ ದೇವರು ಹಿಂಗೆ ಹೋಗಿ ಮಾಡೋದು ಹೇಳಿಬಿಡ್ತಾರೆ ಅಷ್ಟೇ. ನಾವು ಅಲ್ಲಿ ಇರುವಾಗ ಮನೆ ಅಷ್ಟೇ, ಈ ಮನೆಯಲ್ಲಿ ಇರಬೇಡ, 2 ತಿಂಗಳಲ್ಲಿ ಅವರಿಗೆ ಖಾಲಿ ಮಾಡಿ ಬಿಡ್ತೇನೆ ಅಂತ ಹೇಳಿಬಿಡು, ನಾನು ಬೇರೆ ಕಡೆ ನನ್ನ ಕರ್ಕೊಂಡು ಹೋಗುತ್ತೇನೆ, ಅಲ್ಲಿ ನಾನು ಇನ್ನು ಸ್ಥಾಪಿಸು ಅಂತ ಹೇಳಿಬಿಟ್ರು. ನಾನು ಮೇಲೆ ಚರ್ಚಿರ್ಲಿ, ಕೆಳಗಡೆ ಮನೆ ಇರಲಿ ಎಂದು ನಾವು ಇಬ್ಬರು ಒಂದು ಐಡಿಯಾ ಇಟ್ಕೊಂಡು ಹುಡುಕ್ತಾ ಇದ್ದೇವೆ. ಒಂದು ಮನೆ ಸಿಕ್ಕಾಗ 1 ವಾರ 2 ವಾರ ಸುಸ್ತಾಯಿತು. ಫಸ್ಟ್ ಸ್ಟೇಜ್, 3rd ಸ್ಟೇಜ್, ಅದೇನು 100 ಮೀಟರ್ ರೋಡ್, ಇಂಕಲ್ ಕಡೆ ಆ ಕಡೆ ಈ ಕಡೆ ಒಂದು ಮನೆ ಎಲ್ಲರೂ ನೋಡ್ತಾ ಇರೋರು. ಕಳ್ಳನ ದಿನ ಮನೆಯನ್ನು ನೋಡ್ತಾ ಹೋಗ್ತಾರೆ. ಆ ರೀತಿಯಲ್ಲಿ ಒಂದು ಮನೆ ಕೂಡ ಬಿಟ್ಟಿಲ್ಲ. ಬಟ್ ಸಿಗ್ತಾ ಇಲ್ಲ. ಬಟ್ ಟೈರ್ಡ್ ಆಗಿ ಮನೇಲಿ ಬಂದು ಕೂತ್ರೆ, ಮಗನೇ ಹಂಗೆ ಇಲ್ಲ, ಮನೆ ನಿನಗೆ ಸೆಪ್ರೇಟ್ ಆಗಿ, ಸಭೆ ಸೆಪ್ರೇಟ್ ಆಗಿ ಕೊಡ್ತೇನೆ. ಹಂಗೆ ಹುಡ್ಕಂದ್ರು. ಅಯ್ಯಪ್ಪ, 1 ವಾರ 10 ದಿವಸ ಹಿಂಗೆ ನಾವು ತಿರುಗಾಡ್ತಾ ಇದ್ದೇವಲ್ಲ, ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತೆ ತಿರುಗಿ ಸ್ಟಾರ್ಟ್ ಮಾಡಿದ್ದೇವೆ ಪ್ರಾಸೆಸ್. ತಿರುಗಿದ 1 ದಿವಸ ಮನೆ ಸಿಗಿತ್ತು. ಅಯ್ಯೋ, ಮನೆ ಸಿಗುತ್ತಲ್ಲ, ಮೊದಲು ಚರ್ಚೆಲ್ಲ ಸಿಗಬೇಕಲ್ಲ. ಯಾರು ಹೇಳಿದ್ರೆ, ನಾನೇ ಕೊಟ್ಟಿದ್ದೇನೆ, ಮೊದಲು ಅಲ್ಲಿ ಹೋಗಿ ಸೆಟ್ಲ್ ಆಗೋದಿಲ್ಲ. ಸಾಮಾನುಗಳು ಚರ್ಚಲ್ಲಿ ಇರ್ತದೆ, ಎಲ್ಲಿ ಇಡೋದು? ಚರ್ಚ್ ಕೊಡ್ತೇನೆ ಅಂದ್ರೆ ಚರ್ಚ್ ಸಿಕ್ಕಿತ್ತು. ಆದ್ರೂ ಮುಂಚೆನೆ ಆ ಒಂದು ಬೇಸ್ಮೆಂಟ್ ಅಲ್ಲಿ ಚರ್ಚ್ ಸಿಕ್ಕಿತ್ತು. ಅವ್ರು ಕೊಡ್ತೇನೆ ಹೇಳ್ತಾರೆ. ಅಲ್ಲಿ ಒಬ್ಬ ಫ್ಯಾಕ್ಟ್ರಿ ಅವರು ಕೂತಿದ್ದಾರೆ, ಅವ್ರು ಹೋಗ್ತಾನೆ ಇಲ್ಲ, ಅವ್ರ ಕೃಷಿ, ಅವ್ರಿಗೆ ಏನೋ ಸಮಸ್ಯೆ. ಎಲ್ಲ ಅಲ್ಲಿಂದ ಎಲ್ಲ ಶಿಫ್ಟ್ ಮಾಡ್ಕೊಂಡು ಇಲ್ಲಿ ಬರಬೇಕು, ಮನೆ ಸೆಟ್ಲ್ ಆಯ್ತು. ಸಾಮಾನು ಸಿಕ್ಕಪಟ್ಟ 3 ಮನೆ ಸಾಮಾನು. ಆಮೇಲೆ ದೇವ್ರ ಕೃಪೆಯಿಂದ ಗೋಪಿನಾಥ್ ಅತ್ತೆಯವರು ಮನೆಯಲ್ಲಿ ಮೇಲೆ ಒಂದು ರೂಮ್ ಇತ್ತು, ಅಲ್ಲಿ ಎಲ್ಲ ಸ್ಟಾಕ್ ಮಾಡಿ ಇಟ್ಟಿದ್ದೇವೆ. ಇಟ್ಬಿಟ್ಟು ಮನೆಯಲ್ಲಿ ಬಂದು ಮನೆ ಸೆಟ್ಲ್ ಆಗೋದು 1 ವಾರ. ಚರ್ಚ್ ಮುಂದುಗಡೆ ಹುಡುಕ್ತಾ ಇದ್ದೇವೆ. ಮೊದಲು ಆ ಮನೆಯಲ್ಲಿ ಅದೇ ಒಂದು ಅದ್ಭುತ. ನಮ್ಮ ಕೈಲಿ ಇರುವುದೇ 2 ಲಕ್ಷ. ಅದರಲ್ಲಿ ಆ ಮನೆಯನ್ನು ಖಾಲಿ ಮಾಡುವಾಗ 1/2 ಲಕ್ಷ ಹೋಯ್ತು. ಎಲ್ಲ 1 ತಿಂಗಳು ಬಾಡಿಗೆ, ಪೇಂಟಿಂಗು, ಅದು ಇದು ಎಲ್ಲ ತಗೊಂಡ್ಬಿಟ್ಟು. ಇಲ್ಲಿ ಬರುವಾಗ ಆ ಓನರ್ ಹೇಳ್ತಾರೆ, ಬರೀ 1 ಲಕ್ಷ ಕೊಡು ನನಗೆ ಅಡ್ವಾನ್ಸ್, ಮಿಕ್ಕದು ಬಾಡಿಗೆ ಕೊಡು ಅಂತ ಹೇಳಿಬಿಟ್ಟು. ನಾನು ದೇವರಿಗೆ ಸ್ತೋತ್ರ ಮಾಡಿದೆ. ಅವ್ರು ಒಂದು ವೇಳೆ 20,000ಗೆ 2 ಲಕ್ಷ ಕೇಳಿದರೆ ಅದು ನಮಗೆ ಕೊಡೋಕ್ಕಾಗಲ್ಲ. ದೇವರ ಚಿತ್ತ ಪ್ರಕಾರ ನಡೀತಾ ಇದೆ.
ಆಮೇಲೆ ಸ್ಯಾಮ್ಗೆ ಒಂದು ಸೆಟ್ಲ್ಮೆಂಟ್ ಬೇಕು, ಅದು ಸೆಟ್ಲ್ ಆಯ್ತು. ಮೂರನೇದಾಗಿ ಈ ಸಭೆಗೆ ನೆಕ್ಸ್ಟ್ ಕೊಡ್ಬೇಕಾದ್ರೆ ಅದೇ ನನಗೆ ಇದನ್ನು ತಗೊಳ್ಳುವ, ಇದು 25,000 ಬಾಡಿಗೆ 2.5 ಲಕ್ಷ ನಾವು ಕೊಡಬೇಕು. ದಿಢೀರಿಂದ ಅವರಿಬ್ಬರಿಗೂ ದೇವರು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಬಂದು ಮೂರನೇದಾಗಿ ಸಭೆಯನ್ನು ದೇವರು ಕೈಯಲ್ಲಿ ಕೊಡುವಾಗ ನಾನು ಜಮಿಷಾವನ್ನು ಬಿಟ್ಬಿಟ್ಟು ಇಲ್ಲಿ ಈ ರೋಡಲ್ಲಿ ಬರ್ತಾ ಇದ್ದೀನಿ. ದೇವರೇ ಇದೆಲ್ಲ ಆಯ್ತು, ಸಭೆಯಲ್ಲಿ ಅವನು ಖಾಲಿ ಮಾಡ್ತಾ ಇಲ್ಲ, ಇಲ್ಲಿ ನಿಲ್ಲಿಸೊಂದು ಗಾಡಿ ನಿಲ್ಲಿಸ್ಬಿಟ್ಟು ನೋಡಿದೆ, ಅದರಲ್ಲಿ ಫ್ರಂಟ್ ಎಂದು ಬಂದು ಬರುವಾಗ ಒಂದು ಅಂಗಡಿ ಇದ್ರೆ ಆಗಲ್ಲ, 2 ಅಂಗಡಿ ಇದ್ರೆ ಚೆನ್ನಾಗಿರ್ತಲ್ಲ ಅಂತ ನಾನು ಹೆಂಗೆ ಯೋಚನೆ ಮಾಡಿದ್ರೆ ಅದು ನನ್ನ ತಲೆ ಒಳಗಡೆ ಅವ್ರು ಇಟ್ಟಿದ್ದಾರೆ. ಅವ್ರು ಓಪನ್ ಮಾಡಿ ತೋರಿಸುವಾಗ 2 ಅಂಗಡಿ. ಅಲ್ಲೆಲ್ಲೂಯ್ಯ. ಆಮೇಲೆ ನಾವು ಫೋನ್ ಮಾಡಿ ಮಾತನಾಡಿದೆ. ಅವ್ರು ಹೇಳಿದ್ರು 25 ಲಕ್ಷ ಕೊಡಿ, ಇಷ್ಟು ಕೊಟ್ರೆ ಸಾಕು, ಅಡ್ವಾನ್ಸ್ ಅಲ್ಲಿ ಇಷ್ಟು ಕೊಟ್ರೆ ಸಾಕು ಎಂದು ಹೇಳಿದ್ರು. ಅದು ಕೂಡ ನಮಗೆ ಅನುಕೂಲವಾಯಿತು. ಅದನ್ನು ಕೊಡುವುದಕ್ಕೆ ನಮಗೆ ದೇವ ಜನರನ್ನು ಕಳುಹಿಸಿ ನಮಗೆ ಸಹಾಯ ಮಾಡಿದರು. ಈ ರೀತಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಒಂದೊಂದಾಗಿ ಎಲ್ಲವನ್ನು ದೇವರು ಮಾಡಿ ಮುಗಿಸಿದರು. ಅಲ್ಲೆಲ್ಲೂಯ್ಯ. ಒಂದು ಥರ್ಡ್ ಸ್ಟೆಪ್ ಬರುವಾಗ ನಮಗೆ ಹಣದ ಕೊರತೆಗಳಾಯ್ತು, ಇಲ್ಲ ಅನ್ನೋ ಪರಿಸ್ಥಿತಿ ಬಂದು ಹೆಂಗೆ ಕೊಡುವುದು ಅಂತ ದೇವರು ಕಳುಹಿಸಿ ಕೈಯಲ್ಲಿ ಕೊಟ್ಟು ಕೊಡುವುದು, ಅವ್ರ ಕೊರತೆ ಇಡುವುದೇ ಇಲ್ಲ. ಅದ್ಭುತಕರವಾಗಿ ಹೇಳ್ತಾರಲ್ಲ, ಅದು ಮುಗಿದ ಮೇಲೆ ಇಲ್ಲಿ ಎಲ್ಲ ಮಾಡಬೇಕಾದ್ರೆ ಓಪನ್ ಮಾಡಿದ್ರೆ ಎಲ್ಲ ಶಟ್ರ್ ಇಡುವುದು, ಇದನ್ನು ಕ್ಲೋಸ್ ಮಾಡಬೇಕು. ನನಗೆ ಗೊತ್ತಿರುವ ಫ್ರೆಂಡ್ ಅವರು ಬಾಸು ಕಾರ್ಪೆಂಟ್ ಕರೆದು ತೋರಿಸಿದರೆ, ಸರ್ ಒಂದು ಎಲ್ಲ ಲೆಕ್ಕಾಚಾರ ಮಾಡಿದರೆ ಅಲ್ಯೂಮಿನಿ ಅಂದ್ರೆ 48,000, ನಾನು ವುಡ್ಡಲ್ಲಿ ಮಾಡಿಸ್ಕೊಡ್ತೇನೆ 30,000 ನನಗೆ ಬಕ್ಕದಾಯ್ತು, ಏನು ಮಾಡೋದು ಗೊತ್ತಿಲ್ಲ. ಅದಕ್ಕೂ ದೇವರು ಏನ್ ಮಾಡಿದರು, ಒದಗಿಸಿದ್ರು. ಅಲ್ಲೆಲ್ಲೂಯ್ಯ, ಒದಗಿಸಿದ್ರು. ಇವತ್ತು ಎಲ್ಲ ರೆಡಿಯಾಗಿ ಇಲ್ಲಿ ನಾವು ಕೂತಿದ್ದೇವೆ. ಮಧ್ಯದಲ್ಲಿ ಒಂದು ದಿವಸ ನಾವು ಎಂಗೇಜ್ಮೆಂಟ್ ಹೋಗಿ ಬರಬೇಕಾಯ್ತು, ಎಲ್ಲ ಕೆಲಸ ಮುಗಿದೋಯ್ತು. ಸ್ಯಾಟರ್ಡೆ ತುಂಬಾ ಟಯರ್ಡ್ ಆಗಿಬಿಟ್ಟೇವೆ, ಹೆಂಗೆ ಮುಗಿಸುವುದು, ಹೆಂಗೆ ಸ್ಟಾರ್ಟ್ ಮಾಡೋದೇ ಗೊತ್ತಿಲ್ಲ. ಬೈಬಲ್ ಅಲ್ಲಿ ಬರೆದಿರುವ ಆ ಒಂದು ನೆಕ್ಸ್ಟ್ ವಾಕ್ಯ ಓದ್ರಿ, ಅದರಲ್ಲಿ 26ನೇ ಆಯ್ತು. ಈ ಹಳ್ಳದಲ್ಲಿ ತುಂಬಾ ಗುಂಡಿಗಳನ್ನು ಮಾಡಿ ಗಾಳಿ ಮಳೆಗಳು ಕಾಣದಿದ್ದರು. ಏನು ಹೆಂಗೆ ಸ್ಟಾರ್ಟ್ ಮಾಡೋದೇ ಗೊತ್ತಿಲ್ಲ. ಇದು ಹೇಗೆ ನಡೀತೆ. ನಾಳೆ ನಾವು ಅನೌನ್ಸ್ಮೆಂಟ್ ಕೊಟ್ಟಾಯ್ತು, ಅವರು ಸುಸ್ತಾಗಿದ್ದಾರೆ, ನಾನು ಸುಸ್ತಾಗಿದ್ದೇನೆ. ಒಬ್ಬರು ಇಲ್ಲ, ನಮ್ಮ ಚರ್ಚೆಯವರು ಎಲ್ಲರೂ ಒಂದೊಂದು ಕಡೆ ಇದ್ದಾರೆ, ಯಾರು ವಿಚಾರಿಸ್ತಾ ಇಲ್ಲ. ಏನು ಹೆಂಗೆ ಸ್ಟಾರ್ಟ್ ಮಾಡ್ತೀರಿ, ಯಾರು ಸಲಹೆ ಬೇಕಾ, ಯಾರು ಬಂದಿಲ್ಲ. ಒಬ್ಬನೇ ನಿಂದು ಇದನ್ನು ಕ್ಲೀನ್ ಮಾಡಿಬಿಟ್ಟು ಹೋದೆ. ಅವ್ರು ಮನೆ ನೋಡ್ತಾ ಇದ್ರು, ನಾನು ಇಲ್ಲಿ ಎಲ್ಲ ನೋಡಿ ಇಲ್ಲೆಲ್ಲ ಕ್ಲೋಸ್ ಒಯ್ಸ್ಬಿಟ್ಟೆಲ್ಲ ಕೈಯೆಲ್ಲ ಹೋಯ್ತು, ಹಿಂದೆ ಮಾಡಿದೆ ಎಲ್ಲ ಮುಗಿಸ್ಬಿಟ್ಟು. ಆಮೇಲೆ ನೀವು ನೋಡಿದರೆ ಸಂಜೆ ಹೋಗಿ ಹುಡುಕುವಾಗ ಅಲ್ಲಿ ಒಬ್ಬರನ್ನು ತೋರಿಸಿ ಆ ಲೇಬರರ್ಸ್ ಮುಖಾಂತರ ದೇವರು ನಿಮಗೆ ಸಹಾಯ ಮಾಡಿ ಈ ಸ್ಥಳ ಸಾಮಾನು ಎಲ್ಲ ತುಂಬಿಸಿಕೊಟ್ಟಿದ್ದಾರೆ. ಅಲ್ಲೆಲ್ಲೂಯ್ಯ. ನಾನು ರಾತ್ರಿ ಮಲಗುವಾಗ ನೆಮ್ಮದಿಯಾಗಿ ಮಲಗಿದೆ. ನಾನು ಹೇಳಿದೆ, ಗಾಳಿಯೂ ಕಾಣಲಿಲ್ಲ, ಮಳೆಯೂ ಕಾಣಲಿಲ್ಲ, ಆದರೂ ಹಳ್ಳವನ್ನು ದೇವರು ನೀರಿಂದ ತುಂಬಿಸ್ತಾರೆ. ಅಲ್ಲೆಲ್ಲೂಯ್ಯ. ಅದ್ಭುತಕರವಾದ ದೇವರು. ನಾವು ಹೇಳಿದಲ್ಲ, ಅಸಾಧ್ಯವಾದ ಕಾರ್ಯಗಳೆಲ್ಲವನ್ನು ಸಾಧ್ಯಪಡಿಸುವ ದೇವರು. ಆತನಲ್ಲಿ ಎಲ್ಲ ಸಾಧ್ಯ. ಇವತ್ತು ಎಷ್ಟು ಜನರು ಬಂದ್ರೆ ಅದೆಲ್ಲ ನನಗೆ ಚಿಂತೆ ಇಲ್ಲ, ಬಟ್ ಪ್ರಾರಂಭಿಸಿದ್ರೆ ದೇವರಿಗೆ ಅಲ್ಲೆಲ್ಲೂಯ್ಯ. ಅವರು ಮಾಡಿರೋದು, ಅವ್ರು ಹೇಳಿದ ಮಾತನ್ನು ಅವರು ಪೂರೈಸಿದರು. ಅಲ್ಲೆಲ್ಲೂಯ್ಯ. ವಾಕ್ಯ ಓದಮ್ಮ. ಗಾಳಿ ಮಳೆಗಳು ಕಾಣದಿದ್ದರು, ಇದು ನೀರಿನಿಂದ ತುಂಬುವುದು. ನೀವು ನಿಮ್ಮ ಕುರಿದನಗಳು ಎಲ್ಲ ಪಶುಗಳು ಕುಡಿಯಬಹುದು ಎಂಬುದಾಗಿ ಯೆಹೋವನು ಅನ್ನುತ್ತಾನೆ. ಹಿಂಗೆ ಹೇಳುವಾಗ ಅದನ್ನು ಕೇಳ್ತಾ ಇರೋರಿಗೆ ನಂಬಿಕೆ ಬೇಕು. ಏನು ಬೇಕು? ನಂಬಿಕೆ ಬರಬೇಕು. ನಂಬಿಕೆ ಇಲ್ಲದೆ ನೀವು ದೇವರನ್ನು ಮೆಚ್ಚಿಸುವುದಕ್ಕೆ ಆಗಲ್ಲ. ಇದು ಹೆಂಗೆ ನಡೆಯುತ್ತೆ? ಮಳೆಯೂ ಬರಲ್ವಾ, ಗಾಳಿಯೂ ಬರಲ್ಲ, ಬೀಸುವುದಿಲ್ಲ, ಹೆಂಗೆ ನೀರು ಬರುತ್ತೆ? ಚಾನ್ಸೇ ಇಲ್ಲ. ಅಸಾಧ್ಯವಾದ ಒಂದು ಕಾರ್ಯ. ಬಟ್ ದೇವರನ್ನು ಹುಡುಕಿ ಬಂದವರು, ದೇವರ ಹತ್ರ ಆಲೋಚನೆ ಕೇಳಕ್ಕೆ ಬಂದವರು, ನಾವು ದೇವರ ಮಾತನ್ನು ಪಡ್ಕೊಳ್ಳುವಾಗ, ವಾಗ್ದಾನವನ್ನು ನಾವು ಹೊಂದಿಕೊಳ್ಳುವಾಗ ನಾವು ಮೊದಲು ದೇವರ ಮೇಲೆ, ಆ ವಾಗ್ದಾನದ ಮೇಲೆ ನಂಬಿಕೆ ಇಡಬೇಕು. ಇದು ಇವರಿಂದ ಸಾಧ್ಯ. ಅಸಾಧ್ಯವಾದದ್ದು ಒಂದಿಲ್ಲ. ಇವರು ಸರ್ವಶಕ್ತನಾಗಿರುವ ದೇವರಾಗಿದ್ದಾರೆ. ನಮ್ಮ ದೇವರು ಸರ್ವಶಕ್ತನಾಗಿರುವ ದೇವರು, ಸಾರ್ವಭೌಮ. ಅವರೊಂದು ಮಾತು ಹೇಳಿದ್ರೆ ಅದು ನಿಂದು ಹೋಗ್ಬಿಡುತ್ತೆ. ಅವ್ರು ಇನ್ನೊಂದು ಮಾತು ಹೇಳಿದ್ರೆ ಅದು ಮುಚ್ಚಲ್ಪಟ್ಟ ಬಾಗಿಲು ತೊರೆಯಲ್ಪಡುವುದು. ಬಿರುಗಾಳಿಯನ್ನು ಒಂದು ಮಾತು ಹೇಳಿದರು, ಸಾಕು, ಶಾಂತವಾಗಿರು, ನಿಂದು ಹೋಯಿತು. ಹಲ್ಲೆಲೂಯಾ. ಲಾಸರು ಎತ್ತು ಬಾ, ಸತ್ತವನು ಎತ್ತು
ಬದುಕಿ ಬಂದದನ್ನು ನಾವು ನೋಡ್ತೇವೆ. ಒಂದು ಮಾತು ಹೇಳಿದ್ರೆ ಸಾಕು, ಒಬ್ಬ ಅಸ್ವಸ್ಥನು ಸ್ವಸ್ಥನಾದನು. ಹಲ್ಲೆಲೂಯ. ಆ ರೀತಿಯಲ್ಲಿ ದೇವರ ಮಾತಲ್ಲಿ ನಾವು ನಂಬಿಕೆ ಇಡಬೇಕು. ಅವರ ಸರ್ವಶಕ್ತಿಯಲ್ಲಿ ನಾವು ನಂಬಿಕೆ ಇಡಬೇಕು. ಅವರ ಸಾರ್ವಭೌಮತ್ವ ಮೇಲೆ ನಾವು ನಂಬಿಕೆ ಇಟ್ಟು ಅವರು ಕೇಳಿದನ್ನು ನಾವು ಮಾಡಬೇಕು. ಅದೇ ವಿಧೇಯತೆ. ಹಲ್ಲೆಲೂಯ. ಅವರು ನಂಬಿದರು. ಈ ರೀತಿಯಲ್ಲಿ ದೇವರು ಹೇಳ್ತಾರೆ, ನಂಬಿದನು, ನಂಬಿ ಆ ರೀತಿಯಲ್ಲಿ ಅವರು ಮಾಡಿದರು. 18 ವಾಕ್ಯದಿಂದ ಹೋದ್ರಿ. ಆದರೂ ತನ್ನ ದೃಷ್ಟಿಯಲ್ಲಿ ಹಾ. ಅಲ್ಪವಾಗಿರುವ ಈ ಕಾರ್ಯದ ಹೊರತಾಗಿ ಹಾ. ನಿಮ್ಮ ಕೈಗೆ ಒಪ್ಪಿಸುವನು. ಇಲ್ಲಿ ನೋಡಿದ್ರೆ ಬರೀ ಒಂದು ಕಾರ್ಯ ಮಾತ್ರ ಅಲ್ಲ, ಇದು ದೇವರಿಗೆ ಅಲ್ಪವಾಗಿರುವ ಒಂದು ಕಾರ್ಯ. ನೀವು ನನ್ನ ಹತ್ರ ಕೇಳ್ತಾ ಇರೋದು ದೇವರಿಗೆ ಅಲ್ಪವಾಗಿರಬಹುದು. ಅದನ್ನು ಮಾಡಿ ಮುಗಿಸುವುದಕ್ಕೆ ನಿಮಗೆ ನಂಬಿಕೆ ಬೇಕು. ಆಮೇಲೆ ನಾನು ಹೇಳೋದನ್ನು ನೀವು ಮಾಡಬೇಕು. ನಾನು ಹೇಳುವುದನ್ನು ಮಾಡು ಸಾಕು. ನೀನಾಗಿ ಒಂದು ಮಾಡಿದ್ರೆ ಅದು ನಡೆಯಲ್ಲ. ನಾನು ಹೇಳುವುದನ್ನು ನೀನು ಮಾಡಿದರೆ ನೀರು ಸಿಗುತ್ತೆ, ಯುದ್ಧದಲ್ಲಿ ಜಯ. ಇಮ್ಮಡಿ ಆಶೀರ್ವಾದ. ನೀರು ಸಿಗುತ್ತೆ, ಯುದ್ಧದಲ್ಲಿ ಜಯವೂ ಸಿಗುತ್ತೆ. ಎರಡನ್ನು ಕೊಡ್ತೇನೆ. ಬಟ್ ನನಗೆ ವಿಧೇಯರಾಗಿರಿ, ನನ್ನ ಮಾತು ಮೇಲೆ ನಂಬಿಕೆ ಇಡಿರಿ. ಇವತ್ತು ಮುಂಚಾನೆ ಪ್ರವಾದನೆ ಕೂಡ ಅದೇ ದೇವರು ಹೇಳಿದರು, ಪ್ರಾರ್ಥಿಸಿರಿ, ನನ್ನನ್ನು ನಂಬಿರಿ, ನಾನು ಅದ್ಭುತಗಳನ್ನು ಮಾಡುವೆನು. ಅದ್ಭುತ ಅಂದ್ರೆ ಏನು? ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯಪಡಿಸಿ. ಅದ್ಭುತ ಅಂದ್ರೆ ಏನು? ದೇವರು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯನ್ನು ಕ್ರಿಯೆಗಳ ಮುಖಾಂತರ ತೋರಿಸುವುದೇ ಅದ್ಭುತ. ಹಲ್ಲೆಲೂಯಾ. ಮುಂದೆ ನೀವು ಅವರ ಕೋಟೆ ಕೊತ್ತಲುಗಳುಳ್ಳ ಪಟ್ಟಣಗಳನ್ನು, ವಿಶೇಷವಾದ ಎಲ್ಲ ಊರುಗಳನ್ನು ಸ್ವಾಧೀನ ಮಾಡಿಕೊಂಡು ಎಲ್ಲ ಹಣ್ಣಿನ ಮರಗಳನ್ನು ಕಡಿದು ಹಾಕಿ ಬಾವಿಗಳನ್ನು ಮುಚ್ಚಿಬಿಟ್ಟು ಹೊಲಗಳನ್ನು ಕಲ್ಲು ತುಂಬಿಸಿ ಹಾಳು ಮಾಡಿರಿ ಎಂದು ನುಡಿದನು. ಪ್ರಾಂತ ಕಾಲ ನೈವೇದ್ಯವನ್ನು ಸಮರ್ಪಿಸುವ ಹೊತ್ತಿನಲ್ಲಿ ಪಕ್ಕನೆ ಎದೋಮಿನ ಕಡೆಯಿಂದ ನೀರು ಬಂದು ದೇಶದಲ್ಲೆಲ್ಲ ತುಂಬಿಕೊಂಡಿತು. ಹಲ್ಲೆಲೂಯಾ. ದೇವರು ಹೇಳಿದ ಮಾತನ್ನು ಅಲ್ಲಿ ಪೂರೈಸುತ್ತಾರೆ. ಪ್ರಾಂತ ಕಾಲ ನೈವೇದ್ಯವನ್ನು ಸಮರ್ಪಿಸುವ ಹೊತ್ತಿನಲ್ಲಿ ಪಕ್ಕನೆ ಎದೋಮಿನ ಕಡೆಯಿಂದ ನೀರು ಬಂದು ದೇಶದಲ್ಲೆಲ್ಲ ತುಂಬಿಕೊಂಡು. ಒಂದು ಸ್ಥಳದಲ್ಲಿ ಅಲ್ಲ, ದೇಶದಲ್ಲೆಲ್ಲ ಅವ್ರ ನಂಬಿಕೆ ಇಟ್ಟು ಅವ್ರ ಗುಂಡಿಗಳನ್ನು ತೋಡಿದರಿಂದ ದೇವರು ಅದ್ಭುತವನ್ನು ಮಾಡಿದರು. ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯಪಡಿಸುವ ದೇವರು. ಅಲ್ಲಿ ಸರಿ, ಅಲ್ಲಿ ಕಥೆ ಮುಗಿದೋಯ್ತಾ? ಮುಂದೆ ಹೋದ್ರಿ ನೋಡೋಣ. ಅರಸುಗಳು ತಮಗೆ ವಿರೋಧವಾಗಿ ಯುದ್ಧಕ್ಕೆ ಬಂದಿದ್ದಾರೆಂಬುದನ್ನು ಮೋವಾಬ್ಯರು ಕೇಳಿ ಆಯುಧಗಳನ್ನು ಧರಿಸಶಕ್ತರಾದ ಎಲ್ಲ ಯೌವನಸ್ಥರನ್ನು ಪ್ರಾಯಸ್ಥರನ್ನು ಕೂಡಿಸಿಕೊಂಡು ತಮ್ಮ ದೇಶದ ಮೇರೆಗೆ ಬಂದು ಬೆಳಿಗ್ಗೆ ಎದ್ದು ನೋಡಲು ಎದುರಿಗಿದ್ದ ನೀರು ಇವರ ದೃಷ್ಟಿಗೆ ಬಿದ್ದಿತು. ಸೂರ್ಯ ಪ್ರಕಾಶದಿಂದ ಆ ನೀರು ರಕ್ತದಂತೆ ಕೆಂಪಾಗಿ ಕಾಣಿಸುತ್ತಿದ್ದರಿಂದ ಇವರು ಅದು ರಕ್ತ. ಅರಸರು ತಮ್ಮೊಳಗೆ ಜಗಳವಾಡಿ ಸಂಹೃತರಾಗಿರಬೇಕು. ಮೋವಾಬ್ಯರೇ, ಹೇಳಿರಿ, ಸುಲಿಗೆಗೆ ಹೋಗೋಣ ಎಂದು ಕೂಗಿಕೊಂಡು ಇಸ್ರಾಯೇಲರ ಪಾಳ್ಯಕ್ಕೆ ಹೋದರು. ನೀವು ಸುಲಿಗೆಗೆ ಹೋಗ್ತೀರಾ? ಅಲ್ಲಿ ನಿಮಗೆ ಅಪಾಯ ಕಾಯ್ತಾ ಇದೆ. ನಮ್ಮ ದೇವರು ಕಾಯ್ತಾ ಇದ್ದಾರೆ. ದೇವರು ಕನ್ಫ್ಯೂಷನ್ ಅನ್ನು ಅವ್ರ ಮಧ್ಯದಲ್ಲಿ ಹಂಗೆ ಹಾಕ್ತಾರೆ. ಅಲ್ಲಿ ಅದು ನೀರು ಮೇಲೆ ಸೂರ್ಯನ ಕಿರಣಗಳು. ಬಟ್ ಅವ್ರಿಗೆ ಹೆಂಗ್ ಕಾಣಿಸ್ದೆ? ರಕ್ತ. ಹಾಗೆ ಎಲ್ಲ ಸತ್ತು ಹೋದರು. ಎಲ್ಲ ಒಬ್ಬರೊಬ್ಬರು ಹೊಡೆದಾಡಿ ಸತ್ತು ಹೋದ್ರು. ಹೋಗಿ ಬರೀ ಸುಲಿಗೆ ಮಾಡಿಕೊಂಡು ಎಲ್ಲವನ್ನು ಎತ್ಕೊಂಡು ಬರೋಣ ಎಂದವರು ಆಲೋಚನೆ ಮಾಡಿಕೊಂಡು ಖುಷಿಯಾಗಿ ಬಂದರು. ಆದರೆ ಇಸ್ರಾಯೇಲರು ಎದ್ದು ಮೋವಾಬ್ಯರನ್ನು ಸೋಲಿಸಿ ಓಡಿಸಿ ಇಸ್ರಾಯೇಲರು ಎದ್ದು ಮೋವಾಬ್ಯರನ್ನು ಸೋಲಿಸಿ ಓಡಿಸಿಬಿಟ್ಟರು. ಇದಲ್ಲದೆ ಅವರು ಮೋವಾಬ್ಯರನ್ನು ಸಂಹರಿಸುತ್ತಾ ಅವರ ದೇಶದೊಳಗೆ ನುಗ್ಗಿ ಎಲ್ಲಾ ಪಟ್ಟಣಗಳನ್ನು ಕೆಡವಿ ಹೊಲಗಳನ್ನು ಕಲ್ಲುಗಳಿಂದ ತುಂಬಿಸಿ ಬಾವಿಗಳನ್ನು ಮುಚ್ಚಿ ಹಣ್ಣಿನ ಮರಗಳನ್ನು ಕಡಿದು ಹಾಕಿದರು. ಹಲ್ಲೆಲೂಯಾ. ಇಲ್ಲಿ ನೀವು ನೋಡಿದರೆ ದೇವರು ಹೇಳಿದ ಆ ಮಾತು ಹಂಗೆ ನೆರವೇರಿತು. ಅವ್ರು ಹೇಳಿದರೆ, ಹೇಳುವರು ಯಾರು? ಸರ್ವಶಕ್ತನಾಗಿರುವ ಸಾರ್ವಭೌಮ. ಅವರು ವಾಗ್ದಾನವನ್ನು ಕೊಡುವರು ಮಾತ್ರ ಅಲ್ಲ, ಅದನ್ನು ಪೂರೈಸುವ ಶಕ್ತರಾಗಿರುವ ದೇವರಾಗಿ ನಮ್ಮ ದೇವರು, ನಮ್ಮಪ್ಪ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಹೊಸ ನಿಯಮದಲ್ಲಿ ನೀವು ನೋಡಿದ್ರೆ ಅವರು ನಮಗಾಗಿ ಪ್ರಾಣ ಕೊಟ್ಟಿದ್ದಾರೆ. ಪರಿಶುದ್ಧ ರಕ್ತವನ್ನು ಸುರಿಸಿದರು. ನಾನು 3ನೇ ದಿವಸ ಜೀವಿತನಾಗಿ ಎದ್ದು ಬರುವೇನು ಶಿಷ್ಯರಿಗೆ 3 ಸಾರಿ ಹೇಳಿದರು. ಅವರಿಗೆ ಅದು ಅರ್ಥವಾಗ್ತಾ ಇಲ್ಲ. ಅವ್ರು ಹೇಳಿದ ಹಾಗೆ ಮಾಡಿದರು. ಅವ್ರು ಹೇಳಿದ ಹಾಗೆ ಮಾಡಿದಂತೆ ಇವತ್ತು ನಾವು ದೇವರ ಮಕ್ಕಳಾಗಿದ್ದೇವೆ. ಪಾಪಗಳು ಕ್ಷಮಿಸಲ್ಪಟ್ಟವರಾಗಿ, ಮಗನಾಗಿ ಮಗಳಾಗಿ ನಂಬಿಕೆಯಿಂದ ನಮ್ಮನ್ನು ದೇವರು ರಕ್ಷಣೆ ದಾರಿಯಲ್ಲಿ ನಡೆಸಿ ಇವತ್ತು ನಾವು ರಕ್ಷಿಸಲ್ಪಟ್ಟವರಾಗಿ ನಿತ್ಯ ಜೀವನ ಕಡೆಗೆ ನಾವು ಹೋಗ್ತಾ ಇದ್ದೇವೆ. ಹಲ್ಲೆಲೂಯಾ.
ಟೀ ಬೇಕಾ? ಹಲ್ಲೆಲೂಯಾ. ಇರುವಾಗ ಅವರು ಯಾವಾಗಲೂ ಅದ್ಭುತಗಳನ್ನು ಮಾಡುವ ದೇವರೇ, ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯಪಡಿಸುವ ದೇವರೇ. ನಾವು ರಕ್ಷಣೆ ಹೊಂದಿದ್ದೇವೆ, ಅಸಾಧ್ಯವಾದ ಕಾರ್ಯ ಸಾಧ್ಯವಾಯಿತು. ನಾನೆಲ್ಲ ರಕ್ಷಣೆ ಹೊಂದಿರೋದು ಹಂಗೇನೆ. ಹಲ್ಲೆಲೂಯಾ. ನಾನೆಲ್ಲ ಆ ರೀತಿ ಕ್ರೈಸ್ತನಾಗಿ ವೃದ್ಧಿ ಬೆಳೆದ್ರು, ದಾರಿ ತಪ್ಪಿ ಹೋದವನೇ. ಬಟ್ ಅವರು ಸರಿದಾರಿಯಲ್ಲಿ ನಡೆಸಿದರು, ನನಗೆ ರೋಗದಿಂದ ವಾಸಿ ಮಾಡಿದರು, ನನ್ನನ್ನು ಸತ್ತು ಹೋಗಬೇಕಾಗಿರುವವರನ್ನು ಬದುಕಿಸಿದ್ರು, ಅದೆಲ್ಲ ಓಕೆ. ಬಟ್ ಸೇವೆಯಲ್ಲಿ ತಂದಿಟ್ರಲ್ಲ, ಅದು ಅಸಾಧ್ಯವಾದ ಕಾರ್ಯ ಸಾಧ್ಯವಾದದೆ. ಹಲ್ಲೆಲೂಯಾ. ಅದು ಅದ್ಭುತ. ನನ್ನ ಜೀವನದಲ್ಲಿ ನಡೆದ ಒಂದು ಅದ್ಭುತವಾದ ಕಾರ್ಯ. ನನಗೆ ಅದಕ್ಕೆಲ್ಲ ಯಾವ್ದು ಯೋಗ್ಯತೆ ಇಲ್ಲ. ಎಷ್ಟೋ ಜನರು ನಮ್ಮ ಮನೆಯಲ್ಲಿ ಇದ್ದರು, ಪಾಸ್ಟರ್ ಕುಟುಂಬದಲ್ಲಿ ಇದ್ದರು, ನಾನೊಬ್ಬ ಟೀಚರ್ ಮಗನು, ನನಗೊಂದು ಏನು ಸಂಬಂಧ ಇಲ್ಲ. ನನಗೆ ನಾವಿಬ್ಬರು, ನಾನು ನನ್ನ ಫ್ರೆಂಡ್ ಬೆಂಡಿ ದೀಕ್ಷಾಸ್ತ್ರ ತಗೊಳ್ಳುವಾಗ ವಾಗ್ದಾನ ಬಂದಿತ್ತು, ನಾನು ಬೇರೆ ದೇಶದಲ್ಲಿ ಬೇರೆ ಜನರ ಮಧ್ಯದಲ್ಲಿ ಕರ್ಕೊಂಡು ಹೋಗಿ ನಿನ್ನನ್ನು ಸಭೆ ಪಾಲಕನಾಗಿ ಸೇವಕನಾಗಿ ಉಪಯೋಗಿಸುವೆನು ಎಂದು ಹೇಳಿದರು. ನಾನು ಅವನ ಜೊತೆ ಮಾತಾಡ್ತಾ ಇದ್ದಾರೆ ಅಂತ ನೋಡಿ. ಯಾಕಂದ್ರೆ ಅವನು ಪಾಸ್ಟರ್ ಫ್ಯಾಮಿಲಿಯಿಂದ ಬಂದವನು, ಅವನ ಅಣ್ಣ ಪಾಸ್ಟರ್, ಅವನ ಕುಟುಂಬದಲ್ಲಿ ಪಾಸ್ಟರ್, ನನ್ನ ಪಾಸ್ಟರ್, ಅವನಿಗೆ ಮಾಮ. ಸೊ ಹಾಗೆ ಇರುವಾಗ ಅವನ ಜೊತೆಗೆ ಮಾತಾಡ್ತಾ ಇದ್ದಾರೆ ಎಂದು ನಾನು ಅನ್ಕೊಂಡೆ. ಬಟ್ ಸ್ವಲ್ಪ ಕಾಲ ಆದ ಮೇಲೆ ದೇವರು ಹೇಳಿದರು, ಆವತ್ತು ನಾನು ಆಡಿದ ಮಾತು ನಿನಗೆ, ನಾನು ನಿನ್ನನ್ನೇ ಆ ರೀತಿಯಲ್ಲಿ ಮಾಡಿದಿರಲು. ಅವ್ರು ಹೇಳಿದ ಹಾಗೆ ಮಾಡಿದ್ರು. ಹಲ್ಲೆಲೂಯಾ. ಅಸಾಧ್ಯವಾದ ಕಾರ್ಯ ಸಾಧ್ಯವಾಯಿತು. ಹಂಗೆ ನಾನು ಹೇಳಬೇಕು. ಹಲ್ಲೆಲೂಯಾ. ಇರುವ ನಮ್ಮ ಜೀವನದಲ್ಲಿ ನಾವು ದೇವರಿಗೆ ಆಲೋಚನೆಯನ್ನು ಕಷ್ಟಕಾಲಗಳಲ್ಲಿ ಮಾತ್ರ ಅಲ್ಲ, ಎಲ್ಲಾ ಸಮಯದಲ್ಲಿಯೂ ಹೇಗೆ ಸಿಗುತ್ತೆ? ನೀವು ಪ್ರಾರ್ಥನೆ ಮಾಡಿ ಬೈಬಲ್ ಓದುವಾಗಲೇ ನಿಮಗೆ ದೇವರ ಆಲೋಚನೆ ಸಿಗುತ್ತೆ. ದೇವರೊಂದಿಗೆ ನಡೆಯುವರಿಗೆ ಆಲೋಚನೆ ಹೊಸದಾಗಿ ಬೇಡ. ನೀವು ದಿನ ಪ್ರತಿನಿತ್ಯ ಸತ್ಯವೇದ ಧ್ಯಾನಿಸುವವರಿಗೆ ಹೇಳಿದ್ರು, ನಾನು ನಿನಗೆ ಬೋಧಿಸಿ ನಡೆಯಬೇಕಾದ ಕಾರ್ಯವನ್ನು ತೋರಿಸುವರು, ನಿನ್ನ ಮೇಲೆ ಕಣ್ಣಿಟ್ಟು ಆಲೋಚನೆ ನೀಡುವೆನೆಂದು ವಾಗ್ದಾನ ಕೊಟ್ಟಿದ್ದ. ಹಂಗಾರೆ ನೀವು ಸ್ಥಿರವಾಗಿ ಪ್ರಾರ್ಥನೆ ಮಾಡುವವರಾಗಿ, ಸ್ಥಿರವಾಗಿ ಸತ್ಯವೇದವನ್ನು ಧ್ಯಾನಿಸುವವರಿದ್ದರೆ ದಿನ ನಡೆಯುವಾಗ ಹೋಗುವಾಗಲ ದೇವರ ಆಲೋಚನೆ ನಿಮಗೆ ಸಿಗುತ್ತೆ. ಕಷ್ಟ ಕಾಲಗಳಲ್ಲಿ ಮಾತ್ರ ಅಲ್ಲರಿ. ಹಲ್ಲೆಲೂಯಾ. ಎಲ್ಲಾ ಸಮಯದಲ್ಲಿ ದೇವರ ಆಲೋಚನೆ ನೀಡೋದಕ್ಕೆ ಶಕ್ತರಾಗಿದ್ದಾರೆ. ಇರುವಾಗ ದೊಡ್ಡದಾಗಿ ಒಂದು ಸಮಸ್ಯೆ ಬಂದಿತ್ತು, ಒಂದು ವೇಳೆ ಆ ರೀತಿಯಲ್ಲಿ ನೀವು ಹೋಗುವಾಗ ನೀವು ದೇವರ ಪ್ರಸನ್ನತೆಗೆ ಹೋಗಬೇಕು, ಪ್ರಾರ್ಥಿಸಬೇಕು. ಸತ್ಯದಲ್ಲಿಯೂ ಮುಖಾಂತರನು ಮಾತನಾಡುವರು, ಭಾಷೆಗಳ ಮುಖಾಂತರ ಮಾತನಾಡುವರು, ದೇವರ ಆತ್ಮವನ್ನು ದರ್ಶನಗಳ ಮುಖಾಂತರ ಮಾತನಾಡಕ್ಕೆ ಶಕ್ತರು. ಯಾವುದಾದ್ರೂ ಒಂದು ದಾರಿಯಲ್ಲಿ ನಿಮಗೆ ಆಲೋಚನೆಯನ್ನು ನೀಡುವರು ಪ್ರವಾದಿಗಳ ಮುಖಾಂತರ. ಈ ರೀತಿಯಲ್ಲಿ ಮಾತನಾಡುವಾಗ ಅವರು ಏನು ಹೇಳ್ತಾರೋ ಅದನ್ನು ನಾವು ಮಾಡುವುದಕ್ಕೆ ಸಿದ್ಧರಾಗಿರಬೇಕು. ಅವ್ರು ಹೇಳಿದರು, ನೀರಿಲ್ಲದ ಸ್ಥಳದಲ್ಲಿ ಗುಂಡಿಗಳನ್ನು ತೋಡಿದರು. ಆಮೇಲೆ ಮುಂಚಾಣೆಯಲ್ಲಿ ದೇವರು ಅದ್ಭುತ ಮಾಡಿದರು. ಹಲ್ಲೆಲೂಯಾ. ಅದ್ಭುತ ಮಾಡಿದರು. ಅದೇ ರೀತಿಯಲ್ಲಿ ನೀವು ನೋಡಿದರೆ ನಾವು ಕರ್ತನ ವಾಕ್ಯಕ್ಕೆ, ದೇವರ ಆಲೋಚನೆಗೆ ನಾವು ವಿಧೇಯರಾಗಿರಬೇಕು. ಪ್ರತಿನಿತ್ಯ ನಾವು ಅದರಲ್ಲಿ ನಡೆಯುವರಾಗಿರಬೇಕು. ನಮಗೆ ಆರ್ಡಿನರಿ, ಕಾಮನ್ ಆಗಿ, ಮೃದುವಾಗಿ ನಮಗೆ ದೇವರು ಕಟ್ಟಳೆಗಳನ್ನು ಕೊಟ್ಟಿದ್ದಾರೆ. ಒಬ್ಬರು ಇನ್ನೊಬ್ಬರನ್ನು ಪ್ರೀತಿಸಬೇಕು, ನೀವು ನಿಮ್ಮ ನೆರೆಯನ್ನು ಇನ್ನೂ ಹಾಗೆ ಪ್ರೀತಿಸಬೇಕು, ದೇವರನ್ನು ಪೂರ್ಣ ಮನಸ್ಸಿಂದ ಪ್ರೀತಿಸಬೇಕು, ಪರಿಶುದ್ಧನಾಗಿ ಬದುಕಬೇಕು, ದೇವರ ಚಿತ್ತವನ್ನು ಮಾಡಬೇಕು. ನಾವು ಈ ರೀತಿಯಲ್ಲಿ ನಮಗೆ ಕಟ್ಟಳೆಗಳು ಕೊಡಲ್ಪಟ್ಟಿದೆ. ಈ ಕಟ್ಟಳೆಗಳೆಲ್ಲ ನಾವು ಹಿಂಬಾಲಿಸಿ ನಮ್ರತೆ ಉಳ್ಳವರಾಗಿ, ತಾಳ್ಮೆ ಉಳ್ಳವರಾಗಿ ಬದುಕಬೇಕು. ಸದ್ಗುಣಗಳು, ದೇವರಾತ್ಮನ ಫಲಗಳು ತುಂಬಿದವರು, ಇದೆಲ್ಲ ನಾವು ಸರಿದಾರಿಯಲ್ಲಿ ನಾವು ಮಾಡ್ತಾನೆ ಇರಬೇಕು. ಹಲ್ಲೆಲೂಯಾ. ಆಮೇಲೆ ಕಷ್ಟಗಳು ಬರುವಾಗ ದೇವರ ಪ್ರಸನ್ನತೆಯಲ್ಲಿ ಹೋಗಿ ನೀವು ಪ್ರಾರ್ಥಿಸಿ, ನೀವು ಆಲೋಚನೆ ಪಡ್ಕೊಳ್ಳುವಾಗ, ಆ ರೀತಿಯಲ್ಲಿ ನಂಬಿಕೆ ಇಟ್ಟು ನೀವು ಅದನ್ನು ಮಾಡುವಾಗ, ಹಲ್ಲೆಲೂಯಾ, ದೇವರು ನಿಮಗಾಗಿ ಇಳಿದು ಬಂದು ಯುದ್ಧ ಮಾಡುವರು. ನೀವು ವೈರಿಗಳು ಇಲ್ಲದಂತೆ ಆಗುವರು. ನಾವು ಕೆಲಸ ಮಾಡುವ ಸ್ಥಳದಲ್ಲಿ, ಓದುವ ಸ್ಥಳದಲ್ಲಿ, ಸಮಾಜದಲ್ಲಿ, ಈವನ್ ಕುಟುಂಬದಲ್ಲಿ, ಮನೆ ಒಳಗಡೆ ಕೂಡ ನಮಗೆ ವೈರಿಗಳು ಇರಬಹುದು, ಆಯ್ತಾನೆ? ಬಟ್ ನಾವು ಯುದ್ಧ ಮಾಡಿ, ಮಾತನಾಡಿ, ವಾಗ್ವಾದ ಮಾಡಿ ಎಲ್ಲ ಜಯಿಸಬೇಕಾಗಲ್ಲ. ಕಾಲದಲ್ಲಿ ಸೀರಿಯಲ್ ನೋಡುವವರಿಗೆ ನಮಗಿಂತ ಹೆಚ್ಚಾದ ಮಾತುಗಳು ಗೊತ್ತು, ಅವರು ನಮ್ಮನ್ನು ಸೋಲಿಸಿಬಿಡ್ತಾರೆ. ದೇವರ ಮಾತು ನಮ್ಮ ಬಾಯಲ್ಲಿ ಇದ್ದರೆ, ದೇವರ ಪರ್ಸಲ್ಲಿ ಮೊಳಗಾಳಿ ಪ್ರಾರ್ಥನೆ ಮಾಡಿ ಸಂಪೂರ್ಣವಾಗಿ ನಾವು ನಮ್ಮನ್ನು ಸಮರ್ಪಿಸಿ, ಅಪ್ಪ ನೀವು ನಮಗಾಗಿ ಯುದ್ಧ ಮಾಡೋದು ಒಪ್ಪಿಸಿಕೊಡುವಾಗ ಅಲ್ಲಿ ದೇವರೇ ಯುದ್ಧ ಮಾಡೋದು. ಇಲ್ಲಿ ನೋಡಿದರೆ ಯಾರು ಯುದ್ಧ ಮಾಡಿದ್ರೆ, ಅವ್ರು ಯುದ್ಧ ಮಾಡಿದ್ರ ಎಲ್ಲರಿಗೆ ಅವ್ರಿಗೆ ನೀರು ಸಿಗಿತು, ಚೆನ್ನಾಗಿ ಕೊಟ್ಟು ಮಳೆ. ಬಟ್ ಮುಂಚಾಣೆಯಲ್ಲಿ ವೈರಿಗಳ ಕಣ್ಗಳಲ್ಲಿ ಸಾಮಾನ್ಯ ನೀರನ್ನು ರಕ್ತವಾಗಿ ತೋರಿಸಿದವರು ದೇವರಾಗಿದ್ದಾರೆ. ಅವರು ಇಳಿದು ಬಂದು ಯುದ್ಧ ಮಾಡ್ತಾರೆ. ಅವರ ಕಣ್ಣುಗಳಲ್ಲಿ ಒಂದು ಕನ್ಫ್ಯೂಷನ್, ಆಹಾ ಇದು ರಕ್ತ, ಬಾ ಹೋಗಿ ಸುಲಿಕೆ ಮಾಡೋಣ. ಹೋಗಿದ್ರು, ಎಲ್ಲ ಮುಗಿದೋಗಿದ್ರು. ಹಲ್ಲೆಲೂಯಾ. ಹೇಳಿದ ಮಾತು ಹಂಗೇ ನೆರವೇರಿತು. ದೇವರು ಜಯವನ್ನು ಕೊಟ್ಟರು.
ನಮ್ಮ ಜೀವನದಲ್ಲಿಯೂ ಆ ಜಯಕರವಾದ ಜೀವನವನ್ನು ಜೀವಿಸಬೇಕು ಎಂದು ದೇವರು ಬಯಸುತ್ತಾರೆ. ಹಲ್ಲೆಲೂಯಾ. ನಾವು ಎಷ್ಟೋ ಸಾರಿ ಸತ್ಯವೇದ ವಾಕ್ಯಗಳನ್ನು ನಾವು ಕೇಳ್ತೇವೆ, ಕಿವಿಯಲ್ಲಿ ಬರುತ್ತೆ, ಬಟ್ ಹೃದಯದಲ್ಲಿ ಹೋಗಿ ಹೃದಯ ಹಲವೆಯಲ್ಲಿ ಅದು ನಾವು ಬರೆಕೊಳ್ಳುವುದಿಲ್ಲ. ಅದನ್ನು ಯಾವಾಗ ಬರೆದುಕೊಂಡು ಅದು ಹಿಂಬಾಲಿಸ್ತಿರೋ ಆವಾಗ ನೀವು ಜಯವನ್ನು ಹೊಂದುವಿರಿ. ಹಲ್ಲೆಲೂಯಾ. ನಾವು ಹಿಂಬಾಲಿಸದೆ ಹೋದರೆ ಜಯವನ್ನು ಹೊಂದಿಕೊಳ್ಳೋಕ್ಕಾಗಲ್ಲ. ಈ ಕಾಲ ಬಹಳ ಕಠಿಣವಾದ ಒಂದು ಕಾಲದಲ್ಲಿ ಇದ್ದೇವೆ. ವಿಶ್ವಾಸಿಗಳೇ ದೇವರ ಬಿಟ್ಟು ದೂರ ಹೋಗಿದ್ದಾರೆ. ಸಭೆಗಳು, ಸೇವಕರು ಎಲ್ಲ ಒಂಥರ ನಮಗೆ ಕನ್ಫ್ಯೂಷನ್, ಇದು ನಿಜವಾದ ಸಭೆನ, ಇದು ಸತ್ಯ ಹೇಳುವ ಸಭೆನ, ನಮಗೆ ಕನ್ಫ್ಯೂಷನ್ ಆಗುವಷ್ಟು ಒಂದು ಕಾಲದಲ್ಲಿ ಇದ್ದೇವೆ. ದೇಶದಲ್ಲಿ ಒಂದು ಕಡೆ ಅತ್ಯಾಚಾರ ಬೇರೆ, ಮಧ್ಯದಲ್ಲಿ ನಾವು ಪರ್ಸನಲಿ ವೈಯಕ್ತಿಕವಾಗಿ ಸತ್ಯವೇದವನ್ನು ಹಿಂಬಾಲಿಸುವ ಕ್ರೈಸ್ತಿಯರಾಗಿ ಬದುಕಿದರೆ ನಮ್ಮಲ್ಲಿ ಮೊದಲು ಉಜ್ಜೀವನೆ ಬರಬೇಕು. ಹಲ್ಲೆಲೂಯಾ. ಉಜ್ಜೀವನೆ ಅಂದರೆ 1 ಲಕ್ಷ ಜನರನ್ನು ಕರೆಸಿ ದೊಡ್ಡ ದೊಡ್ಡ ಮೀಟಿಂಗ್, ದೊಡ್ಡ ದೊಡ್ಡ ಪಾಸ್ಟರ್ ಬಂದು ಈ ದಿವಸದಲ್ಲಿ ಎಲ್ಲರ ಕೈ ಎತ್ತಿ ಹಂಗೆ ಕಿರ್ಚಾಡೋದಲ್ಲ. ವೈಯಕ್ತಿಕವಾಗಿ ಒಬ್ಬನಲ್ಲಿ ಬರುವ ಪರಿವರ್ತನೆ, ಆ ಉಜ್ಜೀವನೆನೇ ಬೆಂಕಿ ಹಾಗೆ ಎಲ್ಲರಲ್ಲಿ ಬಂದ್ಬಿಡುತ್ತೆ. ಹಲ್ಲೆಲೂಯಾ. ಜಗ್ಗೇನು ಒಬ್ಬನಲ್ಲಿ ಬಂದ ಬದಲಾವಣೆ ಅವನ ಮನೆ ರಕ್ಷಣೆ ಹೊಂದುವುದಕ್ಕೆ ಅದು ಸಹಾಯ ಮಾಡಿ. ಕ್ರಿಸ್ತೇಸ್ ಹೇಳಿದರು, ಇವತ್ತು ಈ ಮನೆಗೆ ರಕ್ಷಣೆ ಬಂದಿತ್ತು, ಜಗ್ಗೇನುಗಳಲ್ಲ, ಆ ಮನೆಗೆ ಬಂದದ್ದು ಹೇಳಿದರು. ಹಲ್ಲೆಲೂಯಾ. ಒಬ್ಬನಲ್ಲಿ ಬರುವ ಉಜ್ಜೀವನೆ ಅದು ಅಪ್ಪಿ ಹರಡುತ್ತದೆ, ಆ ಅಗ್ನಿ ಬೆಂಕಿಯಾಗಿ. ಆ ರೀತಿಯಲ್ಲಿ ನಾವು ವೈಯಕ್ತಿಕವಾಗಿ ಅವರಂಗೆ ಬದುಕ್ತಾರೆ, ಇವರಿಂಗೆ ಬದುಕಿದ್ದಾರೆ, ಅವರಂಗೆ ಇದ್ದಾರೆ ಎಂದೆಲ್ಲ ಹೇಳಿಕೊಂಡಿರ್ಬೇಡ. ಅವರೇ ಹಂಗೆ ಇದ್ದಾರೆ, ಇವರೇ. ನಾವು ಹೆಂಗೆ ಇದ್ದೇವೆ ದೇವರೊಂದಿಗೆ, ನಮಗೂ ದೇವರಿಗೂ ಇರುವ ವ್ಯಕ್ತಿಗೆ ಆ ಒಂದು ಅನ್ಯೋನ್ಯತೆ ಹೆಂಗಿದೆ ಅದನ್ನು ನೀವು ಪರೀಕ್ಷಿಸಿ ನೋಡಿರಿ. ನಾವು ಸರಿದಾರಿಯಲ್ಲಿ ನಡೆಯುತ್ತೇವಾ? ಇಲ್ಲಾಂದ್ರೆ ನಾವು ಆಹಾಬನ ಮಗನ ಹಾಗೆ ದೇವರ ಮೇಲೆ ತಪ್ಪು, ದೇವರ ಮೇಲೆ ತಪ್ಪು, ಮನುಷ್ಯರ ಮೇಲೆ ತಪ್ಪು ಅಂತ ಹೇಳಿಕೊಂಡು ತಿರುಗಾಡ್ತೇವ. ನಮ್ಮ ಸ್ವಂತ ಆಲೋಚನೆಗಳು, ನಮ್ಮ ಸ್ವಂತ ಯೋಜನೆಗಳು. ಇಲ್ಲ, ಯೋಷಬಾಟನ ಹಾಗೆ ಇದ್ದೇವಾ? ಯೋಷಬಾಟನ ಕಷ್ಟ ಮುಗಿದೋಗ್ಬಿಡ್ತೇವೆ ಎಂದು ಒಂದು ಪರಿಸ್ಥಿತಿ ಬರುವಾಗ ಬಾ ದೇವರ ಬಳಿಗೆ ಹೋಗೋಣ, ದೇವರ ಕಡೆಯಿಂದ ಆಲೋಚನೆ ಪಡ್ಕೊಳ್ಳೋಣ, ಅವ್ರು ಹೇಳೋದನ್ನು ಮಾಡೋಣ. ನಮಗೊಂದು ದಾರಿ ಉಂಟು, ಮಾರ್ಗವು ಸತ್ಯವು ಜೀವವಾಗಿರುವ ಕ್ರಿಸ್ತೇಸು ಅವರ ಬಳಿಗೆ ಬಂದರೆ ಸಾಕು. ಅಲೆಲೂಯರು ನನ್ನ ಬಳಿಗೆ ಹೊರೆವತ್ತುವರೆ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ಆ ದೇವರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ನಮ್ಮ ಜೀವನ ಹೆಂಗೆ ಇದೆ? ನಾವು ಹೆಂಗೆ ಬದುಕುತ್ತಾ ಇದ್ದೇವೆ? ಯೋಷಬಾಟನ ಹಾಗೆ ಬದುಕುತ್ತೇವಾ? ಇಲ್ಲ ಆಹಾಬನ ಮಗನ ಹಾಗೆ ಬದುಕುತ್ತೇವಾ? ಮತ್ತು ನಾವೆಲ್ಲರೂ 1 ನಿಮಿಷ ಕಣ್ಣುಗಳನ್ನು ಮುಚ್ಚಿ ನಾವು ದೇವರ ಕಡೆ ನೋಡೋಣ. ನಮ್ಮ ಹೃದಯವನ್ನು ನಾವು ಪರೀಕ್ಷಿಸೋಣ. ನಾವು ಕಷ್ಟಕಾಲ ಬರುವಾಗ ಹೇಗೆ ನಡ್ಕೊಳ್ಳುತ್ತೇವೆ? ನಮ್ಮ ಪ್ರವರ್ತನೆಗಳು ಹೆಂಗಿದೆ? ನಮ್ಮ ಕ್ರಿಯೆಗಳು ಹೆಂಗಿದೆ? ನಮ್ಮ ಪ್ರತಿಕ್ರಿಯೆ ಹೆಂಗಿದೆ? ರೆಸ್ಪಾನ್ಸ್ ದೇವರ ಮೇಲೆ ಕಂಪ್ಲೇಂಟ್ ಮಾಡುತ್ತೇವಾ? ಇಲ್ಲ, ನಾವು ದೇವರ ಮೇಲೆ ನಂಬಿಕೆ ಇಟ್ಟವರು ಪಾದದಲ್ಲಿ ಹೋಗಿ ಪ್ರಶ್ನೆಯಲ್ಲಿ ಹೋಗಿ ಆಲೋಚನೆ ಪಡೆದುಕೊಳ್ಳುತ್ತೇವೆ. ಒಂದು ವೇಳೆ ಇಲ್ಲ ಎಂದು ನಿಮ್ಮ ಮನಸ್ಸಾಕ್ಷಿ ನಿಮ್ಮಲ್ಲಿ ಹೇಳ್ತಾ ಇದ್ದರೆ, ಪವಿತ್ರ ಆತ್ಮನು ತಿಳಿಸುವರಾಗಿದ್ದರೆ ಇವತ್ತು ನೀವು ಒಪ್ಪಿಸಿಕೊಡಿರಿ. ಅಪ್ಪ, ನಾನು ನಿಮ್ಮ ಪ್ರಸನ್ನತೆಯಲ್ಲಿ ಬದುಕುವನಾಗಿರುವೇನು, ಪ್ರಾರ್ಥಿಸುವನಾಗಿ, ಸತ್ಯವೇದವನ್ನು ಧ್ಯಾನಿಸುವನಾಗಿ, ಸಭೆಗೆ ಸರಿಯಾಗಿ ಬರುವನಾಗಿ, ನಿಮ್ಮ ವಾಕ್ಯಕ್ಕೂ ನಾನು ವಿಧೇಯರಾಗಿ ಇರುವೇನು ಎಂದು ಇದು ನಾವು ಒಪ್ಪಿಸಿಕೊಡೋಣ. ನಾವಾಗಿ ಮಾಡಿಕೊಳ್ಳೋದೆಲ್ಲ ಸೋಲುಗಳು. ಸುತ್ತಾಡ್ತಾ ಇದ್ದವರು ಸತ್ಯವೇದ ಹೇಳುತ್ತದೆ, ದೇವರ ಆಲೋಚನೆ ಪ್ರಕಾರ ಯೋಷಬಾಟನು ಆಲೋಚನೆ ಪಡೆದುಕೊಂಡ ತಕ್ಷಣ ಅವರು ತಿರುಗಾಡ್ತಾ ಸುತ್ತಾಡ್ತಾ ಇಲ್ಲ, ಒಂದು ಸ್ಥಳದಲ್ಲಿ ನೆಮ್ಮದಿಯಾಗಿ ಕೂತ್ಕೊಂಡ್ರು. ಅಲ್ಲಿ ದೇವರು ಇಳಿದು ಬಂದು ಯುದ್ಧ ಮಾಡಿ ಜಯವನ್ನು ಕೊಟ್ಟರು. ಅದೇ ರೀತಿಯಲ್ಲಿ ನಮಗೂ ಕೊಡುವ ಶಕ್ತರಾಗಿದ್ದಾರೆ. ನಾವೆಲ್ಲ ಒಪ್ಪಿಸಿಕೊಡೋಣ. ನಮ್ಮ ಶಕ್ತಿ, ನಮ್ಮ ಬಲ, ನಮ್ಮ ಹಣ, ನಮ್ಮ ತಿಳಿವಳಿಕೆ, ಜ್ಞಾನ, ಬುದ್ಧಿ, ತಲಾಂತುಗಳು ಅದೆಲ್ಲ ನಮಗೆ ಸಹಾಯ ಮಾಡೋದಿಲ್ಲ. ಅದು ಒಂದು ಟು ಅನ್ ಎಕ್ಸ್ಟೆಂಟ್ ನಮಗೆ ಸಹಾಯ ಮಾಡಬೇಕು. ಸಂಪೂರ್ಣವಾಗಿ ಸಹಾಯ ಬೇಕಾ? ನನಗೆ ಎಲ್ಲಿಂದ ಸಹಾಯ ಬರುವುದು? ಭೂಮಿ ಆಕಾಶವನ್ನು ಉಂಟು ಮಾಡಿದ ಸರ್ವಶಕ್ತನಾಗಿರುವ ಯೆಹೋವನ ಕಡೆಯಿಂದ ಎಂದು ಹೇಳುತ್ತಾನೆ. ಇರುವಾಗ ಒಪ್ಪಿಸಿಕೊಡೋಣ. ಅಪ್ಪ, ನೀವು ನನಗೆ ಬೇಕು. ನನ್ನಲ್ಲಿ ಏನಾದ್ರು ತಪ್ಪಿದ್ರೆ ಇವತ್ತು ನಾನು ಒಪ್ಪಿಸಿಕೊಡುತ್ತೇನೆ. ನಾನು ಪ್ರಾರ್ಥಿಸುವೇನು ಸರಿಯಾಗಿ, ಸತ್ಯವೇದಕ್ಕೆ ಸಮಯ ಕೊಡುವೇನು, ಸಭೆಗೆ ಬರುವೇನು, ನಿಮ್ಮ ಆಲೋಚನೆ ಕೇಳುವೆನು, ಆಲೋಚನೆ ಪ್ರಕಾರ ನಾನು ನಿಮ್ಮ ಚಿತ್ತವನ್ನು ನಂಬಿಕೆ ಇಟ್ಟು ನಾನು ಮಾಡುವೇನು, ವಿಧೇಯನಾಗಿ ಇರುವೇನು. ನಾವು ಒಪ್ಪಿಸಿಕೊಡೋಣ. ನೀವು ಹೀಗೆ ನಿಜವಾಗಿ ಒಪ್ಪಿಸಿಕೊಟ್ಟು ನೀವು ಬರೀ ಬಾಯಲ್ಲಿ ಮಾಡುವ ಅರಿಕೆಯನ್ನು ನಾಳೆಯಿಂದ, ಈ ಕ್ಷಣದಿಂದ ನೀವು ಅದನ್ನು ಪ್ರಾರಂಭಿಸಬೇಕು. ಪ್ರಾರ್ಥನೆಯಲ್ಲಿಯೂ ನೀವು ದೇವರ ಪ್ರಶ್ನೆಯಲ್ಲಿ ಹೋಗಿ ತೋರಿಸಬೇಕು, ನಂಬಿಕೆಯನ್ನು ತೋರಿಸಬೇಕು, ನಿಮ್ಮ ಸಾಕ್ಷಿ ಮಾತ್ರ ತೋರಿಸಬೇಕು. ಅವಾಗ ತೋರಿಸುವಾಗ ದೇವರ ಅದ್ಭುತವನ್ನು ಮಾಡುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಒಪ್ಪಿಸಿಕೊಂಡು ಪ್ರಾರ್ಥಿಸೋಣ. ಪರಿಶುದ್ಧ ತಂದೆಯೇ, ಈ ಸುಂದರವಾದ
ಮುಂಚಾನೆ ವೇಳೆಯಲ್ಲಿ ಈ ವಾಕ್ಯದ ಮುಖಾಂತರ ನೀವು ಮಾತನಾಡಿದರೆ ಅದ್ಭುತಗಳೆಲ್ಲ ನಿಮಗೆ ಅಲ್ಪವಾಗಿರುವ ಒಂದು ಕಾರ್ಯಪ್ಪ. ನೀವು ಎಕ್ಸ್ ನಿಹಿಲ್ಲೋ, ಇಲ್ಲದೆ ಇರುವ ಹಾಗೆ ಕರೆಯುವ ದೇವರು. ಅಲ್ಲೆಲ್ಲೂಯ್ಯ. ಅವರು ಗಾಳಿಯನ್ನು ನೋಡಿಲ್ಲ, ಮಳೆಯನ್ನು ನೋಡಿಲ್ಲ, ಆ ಗುಂಡಿಗಳು ದೇಶವೇ ನೀರಿಂದ ತುಂಬಿತ್ತು. ಇಲ್ಲಿ ಅದ್ಭುತವನ್ನು ಮಾಡಿದರು. ಎಷ್ಟೋ ಜನರು ಈ ಸಮಯದಲ್ಲಿ ಕಷ್ಟಗಳು, ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ. ಈ ರೀತಿಯಲ್ಲಿ ಅಪ್ಪ ಎಲ್ಲೋ ದಾರಿ ತಪ್ಪಿ ಹೋಗಿದ್ದಾರೆ. ಅಪ್ಪ ದೇವರೇ, ನಿಮ್ಮನ್ನು ಹುಡುಕಿ ಬಂದಿದ್ದಾರೆ. ಆಲೋಚನೆ ನಿಮ್ಮ ಕಡೆಯಿಂದ ಹೋಗಲಿ. ನಿಮ್ಮ ಆಲೋಚನೆಗೆ ಹೃದಯರಾಗಿರಲಿ. ನಿಮ್ಮ ಆಲೋಚನೆ ಮೇಲೆ ನಂಬಿಕೆ ಇಟ್ಟು ಬದುಕಲಿ ತಂದೆಯೇ. ಯಾರೆಲ್ಲ ನನ್ನ ಜೊತೆಗೆ ಒಪ್ಪಿಸಿಕೊಡ್ತಾರೆ, ಇನ್ನು ಮುಂದೆ ನಾನು ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಿಮ್ಮ ದಾರಿಯಲ್ಲಿ ನಡೆಯುವೆನು, ನಿಮ್ಮ ಆಲೋಚನೆ ಪ್ರಕಾರ ಅದಕ್ಕೆ ವಿಧೇಯರಾಗಿರುವೆ ಎಂದು ಒಪ್ಪಿಸಿಕೊಡ್ತಾರೆ. ಈ ದಿವಸದಲ್ಲಿಯೇ ಅಪ್ಪ ಒಂದು ಮುಚ್ಚಲ್ಪಟ್ಟ ಎಲ್ಲ ಬಾಗಿಲನ್ನು ನೀವು ತೆರೆದು ಅವರಿಗೆ ಆಶೀರ್ವಾದವನ್ನು ಕೊಡಬೇಕು. ಅವ್ರು ಪಡುವಂತ ಕಷ್ಟಗಳಿಂದ ಅವ್ರು ಬಿಡುಗಡೆ ಕೊಡಿ. ಅವ್ರು ಏನೇನು ಪರಿಸ್ಥಿತಿ ಕೇಳುತ್ತಾರೋ, ವಿದ್ಯಾಭ್ಯಾಸದಲ್ಲಿ ಸಹಾಯ ಅಪ್ಪ, ಸಾಲ ಸಮಸ್ಯೆಯಿಂದ ಬಿಡುಗಡೆ, ರೋಗದಿಂದ ಬಿಡುಗಡೆ, ಕುಟುಂಬದಲ್ಲಿ ಇರುವ ಸಮಾಧಾನ ಕೊರತೆಗಳಿಂದ ಬಿಡುಗಡೆ, ಒಂದು ಸಮಾಧಾನವಾದ ಒಂದು ಪರಿಸ್ಥಿತಿ ಬೇಕು ಅಪ್ಪ. ಈ ರೀತಿಯಲ್ಲಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾರೆ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಕೆಲಸ ಮಾಡುವುದಲ್ಲಿ ದೇವರ ಸಹಾಯ, ಓದುವುದಲ್ಲಿ ದೇವರ ಸಹಾಯ, ಎಲ್ಲದಲ್ಲಿಯೂ ಇದೆಲ್ಲ ಅವರಿಗೆ ಅಲ್ಪವಾಗಿರುವ ಕಾರ್ಯ. ಇದೆಲ್ಲ ಅವರಿಗೆ ಅಲ್ಪವಾಗಿರುವ ಕಾರ್ಯ. ಅಪ್ಪ, ನಿಮಗೆ ಅಲ್ಪವಾಗಿರುವ ಕಾರ್ಯ ದೇವರೇ, ನಾವು ಒಪ್ಪಿಸಿಕೊಡ್ತೇವೆ, ನಂಬುತ್ತೇವೆ, ನಿಮ್ಮ ಆಲೋಚನೆ ಪ್ರಕಾರ ನಡೆಯುವೆವು, ವಿಧೇಯರಾಗಿ ಇರುವೆವಪ್ಪ. ಇವತ್ತು ನನ್ನ ಜೊತೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವ ಎಲ್ಲರ ಜೀವನವನ್ನು ನೀವು ಆಶೀರ್ವದಿಸಿ, ತಡೆಗಳೆಲ್ಲ ಒಡೆದಾಕಿ ಹೊಸ ದಾರಿಯನ್ನು ಉಂಟು ಮಾಡಿ, ಎಲ್ಲ ಕಾರ್ಯದಲ್ಲಿ ಬಿಡುಗಡೆ ಉಂಟಾಗಲಿ, ಸಮಾಧಾನ ಉಂಟಾಗಲಿ, ಅಭಿವೃದ್ಧಿ ಉಂಟಾಗಲಿ, ಕುಟುಂಬ ಆಶೀರ್ವದಿಸಲ್ಪಡಲಿ, ಮದುವೆ ತಡೆಯಾಗಿರುವ ಕಾರ್ಯಗಳು ಮದುವೆಗೆ ನಡೆಯಲಿ, ಮಗು ಉಂಟಾಗಲಿ, ವ್ಯಾಪಾರಗಳಲ್ಲಿ ಅಭಿವೃದ್ಧಿ ಉಂಟಾಗಲಿ. ಈಗ ಮಾಡಿ ಶಕ್ತನಾಗಿರೋದು ಕಾಯಿಸೋದು, ರಕ್ಷಣೆ ಹೊಂದದೇ ಇರೋ ರಕ್ಷಣೆ ಹೊಂದಲಿ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಪ್ರೀತಿಯ ತಂದೆಯೇ. ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಕ್ರಿಸ್ತನ ಕೃಪೆ, ನಮ್ಮ ಪವಿತ್ರ ಆತ್ಮನ ಅನ್ಯೋನ್ಯತೆಯು, ಸಮಾಧಾನವು, ಸಂತೋಷ ಅದನ್ನು ಬರುವ ತನಕ ನಮ್ಮಲ್ಲಿ, ನಮ್ಮ ಕುಟುಂಬದಲ್ಲಿ, ಸಭೆಯಲ್ಲಿ, ನೆಲೆಗೊಂಡಿರಲಿ. ಆಮೇನ್.